ಹಲೋ ಮಕ್ಕಳೇ, ನಾನು ಅವಿನಾಶ್, ನಿಮ್ಮ ಫಿಸಿಕ್ಸ್ ಅಥವಾ ಭೌತ ವಿಜ್ಞಾನ ಟೀಚರ್. ಫೈನಲ್ ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಎಷ್ಟೊಂದು ಚಾಪ್ಟರ್ ಕಲೀಲಿಕ್ಕಿದೆ, ಅದು ಟೈಮೇ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೆ. ಗಾಬರಿ ಪತ್ಕೊಳ್ಬೇಡಿ. ಇವತ್ತು ನಾನು ದ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಈ ಚಾಪ್ಟರನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡಲಿಕ್ಕೆ ನಾವು ಈಗ ಟ್ರೈ ಮಾಡೋಣ. ಈ ವಿಡಿಯೋದಲ್ಲಿ ನಾನು ಯಾವುದೆಲ್ಲ ಟೈಪ್ ಇದು ಕ್ವೆಶನ್ ಬರುತ್ತೆ ಮತ್ತು ಅದನ್ನು ಹೇಗೆ ಆನ್ಸರ್ ಮಾಡಬೇಕು, ಯಾವ ಸೆಂಟೆನ್ಸಸ್ ಬರಬೇಕು, ಹೇಗೆ ವಾಕ್ಯಗಳನ್ನು ರಚಿಸಿ ಬರೀಬೇಕು ಅಂತ ನಾನೀಗ ಈ ವಿಡಿಯೋಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸರಿ, ಫಸ್ಟ್ ಬಂದುಬಿಟ್ಟು ಈ ಚಾಪ್ಟರಲ್ಲಿ ಹ್ಯೂಮನ್ ಐ, ಮಾನವನ ಕಣ್ಣು ಮತ್ತು ಅದರ ಕೆಲವು ಭಾಗಗಳನ್ನು ಕಲಿಬೇಕಾಗತ್ತೆ. ಸೊ ಕಾರ್ನಿಯಾದು ಫಂಕ್ಷನ್ ಏನು, ಕಾರ್ನಿಯಾ ಏನು ಮಾಡುತ್ತೆ, ಹಾಗೆಯೇ ಬೇರೆ ಬೇರೆ ಭಾಗ ಏನು ಮಾಡುತ್ತೆ ಅಂತ ಕ್ವೆಶನ್ ಕೇಳ್ಬೋದು. ಸೊ ಅದಕ್ಕೋಸ್ಕರ ಫಸ್ಟ್ ಕಾರ್ನಿಯಾ ಅಂದರೆ ಏನು? ಟ್ರಾನ್ಸ್ಪರೆಂಟ್ ಬಲ್ಜ್, ತಿನ್ ಮೆಂಬ್ರೇನ್, ತೆಳುವಾದ ಪೊರೆ. ಸೊ ಕಣ್ಣಿನ ಹೊರಗೆ ಇರುವ ಒಂದು ಟ್ರಾನ್ಸ್ಪರೆಂಟ್ ಪೊರೆ, ಅದಕ್ಕೆ ಕಾರ್ನಿಯಾ ಅಂತ ಹೇಳ್ತೇವೆ. ಸೊ ಇದೊಂದು ಪಾರದರ್ಶಕ ಉಬ್ಬು ಅಂತ ಹೇಳ್ತೇವೆ. ಸೊ ಇದು ಯಾವುದಕ್ಕೆ ಯೂಸ್ ಆಗುತ್ತೆ? ಇಟ್ ರಿಫ್ಲ್ಯಾಕ್ಟ್ಸ್ ಲೈಟ್ ರೇಸ್, ಬೆಳಕಿನ ವಕ್ರೀಭವನವನ್ನು ಉಂಟು ಮಾಡುತ್ತದೆ. ಸೊ ನಾವು ಹಿಂದಿನ ಚಾಪ್ಟರಲ್ಲಿ ಓದಿದ್ವೆಲ್ಲ, ಒಂದು ಮಸೂರ ಇದ್ದರೆ ಏನಾಗುತ್ತೆ, ಲೈಟ್ ರೇಸ್ ಬಂದು ಅದು ರಿಫ್ರ್ಯಾಕ್ಟ್ ಆಗುತ್ತೆ, ಬೆಂಡ್ ಆಗುತ್ತೆ, ಬಾಗುತ್ತೆ ಅಲ್ಲ. ಸೊ ಅದೇ ಕೆಲಸ ಈ ಕಾರ್ನಿಯಾ ಮಾಡ್ತಿದೆ. ಸೊ ಲೈಟ್ ರೇಸ್ ಬರ್ತದೆ ಮತ್ತು ಆ ಲೈಟ್ ರೇಸನ್ನು, ಬೆಳಕಿನ ಕಿರಣಗಳನ್ನು ಈ ಕಾರ್ನಿಯಾ ಬೆಂಡ್ ಮಾಡುತ್ತೆ. ಸೊ ಖಾಲಿ ಕಾರ್ನಿಯಾ ಒಂದೇ ಬೆಂಡ್ ಮಾಡುತ್ತಾ? ಇಲ್ಲ, ಬೇರೆ ಭಾಗಗಳು ತುಂಬ ಬೆಂಡ್ ಮಾಡುತ್ತೆ ಲೈಟನ್ನು. ಸೊ ಆ ಎಲ್ಲ ಭಾಗಗಳನ್ನು ಒಂದೊಂದಾಗಿ ಕಲಿಯುವ. ನೆಕ್ಸ್ಟ್ ಬಂದುಬಿಟ್ಟು ಐರಿಸ್ ಅಂದರೆ ವರ್ಣಪಟಲ. ಈ ಕಣ್ಣಿನ ಕಲರ್ ಇದೆಲ್ಲ, ನೀವು ಬ್ಲೂ ಕಲರ್ ಕಾಣ್ತಿರ್ಬೋದು, ಕೆಲವರ ಕಣ್ಣು ಗ್ರೀನ್ ಆಗಿರುತ್ತೆ, ಕೆಲವರು ತುಂಬ ಜನದ ಕಣ್ಣು ಬ್ರೌನ್ ಅಥವಾ ಬ್ಲ್ಯಾಕ್ ಇರುತ್ತೆ. ಸೊ ಆ ಕಣ್ಣಿಗೆ ಕಲರ್ ಯಾವುದು ಕೊಡುತ್ತೆ? ಐರಿಸ್. ವರ್ಣಪಟಲ ಕಣ್ಣಿಗೆ ಆ ಕಲರನ್ನು, ಬಣ್ಣವನ್ನು ಕೊಡುತ್ತೆ. ಏನದು ಐರಿಸ್? ಇಟ್ಸ್ ಅ ಡಾರ್ಕ್ ಮಸ್ಕ್ಯುಲರ್ ಡಯಾಫ್ರಮ್, ಕಡುಕಪ್ಪಾದ ಸ್ನಾಯುಗಳ ಪರದೆ ಅಂತ ಬರ್ಬೋದು. ಏನು ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ದ ಸೈಜ್ ಆಫ್ ದ ಪ್ಯೂಪಿಲ್, ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ ಅಂತ ಹೇಳ್ತಾರೆ. ಪ್ಯೂಪಿಲ್ ಅಂದ್ರೇನು? ಪಾಪೆ, ಕಣ್ಣಿನ ಪಾಪೆ ಅಂದ್ರೇನು? ಈ ಗ್ಯಾಪ್ ಇದೆಲ್ಲ, ಅದಕ್ಕೇ ಪ್ಯೂಪಿಲ್ ಅಥವಾ ಕಣ್ಣಿನ ಪಾಪೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಒಳಗೆ ಚಿಕ್ಕ ಬ್ಲ್ಯಾಕ್ ಕಲರ್ ಮಾರ್ಕ್ ಇದೆಲ್ಲ, ರೌಂಡಾಗಿ. ಸೊ ಅದೇ ಪ್ಯೂಪಿಲ್ ಅಥವಾ ಕಣ್ಣಿನ ಪಾಪೆ. ನೀವು ನೋಡಿರ್ಬೋದು, ಹೊರಗಡೆ ನಾವು ಇರುವಾಗ ಕಣ್ಣಿನ ಪಾಪೆ ಇಷ್ಟು ಸೈಜ್ ಇರ್ಬೋದು. ಆದರೆ ನಾವು ಒಂದು ಕತ್ತಲೆ ಕೋಣೆಗೆ ಹೋಗುವಾಗ ಏನಾಗುತ್ತೆ, ಕಣ್ಣಿನ ಪಾಪೆಯ ಸೈಜ್ ದೊಡ್ಡದಾಗುತ್ತೆ. ಯಾಕೆ? ನಮಗೆ ತುಂಬ ಬೆಳಕು ಬೇಕಾಗುತ್ತೆ, ಕಣ್ಣಿಗೆ ತುಂಬ ಬೆಳಕು ಬೇಕಾಗುತ್ತೆ ಕರೆಕ್ಟಾಗಿ ನೋಡಲಿಕ್ಕೆ. ಸೊ ಕಣ್ಣಿನ ಪಾಪೆಯ ಸೈಜ್ ಸ್ವಲ್ಪ ಚಿಕ್ಕದಾಗಿರ್ಬೋದು, ಕೆಲವು ಸತಿ ದೊಡ್ಡದಾಗಿರ್ಬೋದು. ನೀವು ನೋಡಿರ್ಬೋದು, ಕೆಲವು ಸತಿ ಡಾಕ್ಟರ್ ಹತ್ರ ಹೋಗುವಾಗ ಫಿಲ್ಮಲ್ಲೆಲ್ಲ ಯಾವುದಾದ್ರೂ ಅನ್ಕಾನ್ಷಿಯಸ್ ಆಗಿ ಬರೆದ್ರೆ ಕಣ್ಣಿನ ಮೇಲೆ ಸ್ವಲ್ಪ ಟಾರ್ಚನ್ನು ಇಟ್ಟು ನೋಡ್ತಾರೆ. ಆಗ ಅವರು ಏನನ್ನು ನೋಡ್ತಿದ್ದಾರೆ? ಕಣ್ಣಿನ ಪಾಪೆಯ ಸೈಜ್ ದೊಡ್ಡದಾಗ್ತಿದೆ, ಚಿಕ್ಕದಾಗ್ತಿದೆ ಅಂತ ಅದನ್ನೇ ನೋಡ್ತಿರ್ತಾರೆ. ಸೊ ಇದು ಐರಿಸ್ ಮತ್ತು ಕಣ್ಣಿನ ಪಾಪೆಯ ಫಂಕ್ಷನ್. ಕಣ್ಣಿನ ಪಾಪೆ ಏನು ಅಂತ ಕೇಳಿದರೆ ಹೀಗೆ ಬರಬೇಕು: ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ದ ಐ. ಸರಿ, ನೆಕ್ಸ್ಟ್ ಬಂದುಬಿಟ್ಟು ಕ್ರಿಸ್ಟಲೈನ್ ಲೆನ್ಸ್. ಸೊ ಕಾರ್ನಿಯಾ ಜೊತೆ ಕ್ರಿಸ್ಟಲೈನ್ ಲೆನ್ಸ್ ಅಥವಾ ಸ್ಫಟಿಕ ಮಸೂರ ಕೂಡ ನಮ್ಮ ಬೆಳಕಿನ ಕಿರಣಗಳನ್ನು ಬೆಂಡ್ ಮಾಡುತ್ತೆ. ಸೊ ಕ್ರಿಸ್ಟಲೈನ್ ಲೆನ್ಸ್ ಏನು ಮಾಡುತ್ತೆ ಅಂದರೆ, ಇಟ್ ಫೋಕಸಸ್ ದ ಲೈಟ್ ರೇಸ್ ಆನ್ ದ ರೆಟಿನಾ. ಹಿಂದೆ ಈ ಭಾಗಕ್ಕೆ ರೆಟಿನಾ ಅಂತ ಹೇಳ್ತಾರೆ. ಸೊ ರೆಟಿನಾದ ಮೇಲೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಅದು ಕೆಲವು ಬಾರಿ ತಳ್ಳಗಾಗುತ್ತೆ, ತಿನ್ನಾಗುತ್ತೆ, ಕೆಲವು ಬಾರಿ ದಪ್ಪಾಗುತ್ತೆ, ತಿಕ್ಕಾಗುತ್ತೆ. ಸೊ ಅದರ ಸೈಜ್ ಚೇಂಜ್ ಆಗ್ತಿರುತ್ತೆ. ಏನಾಗ್ತದೆ ಸೈಜ್ ಚೇಂಜ್ ಆಗುವಾಗ? ಅದರ ಸಂಗಮ ಬಿಂದು ಚೇಂಜ್ ಆಗುತ್ತೆ, ಸಂಗಮ ದೂರ ಚೇಂಜ್ ಆಗುತ್ತೆ. ಸಂಗಮ ದೂರ ಅಂದ್ರೇನು? ಫೋಕಲ್ ಲೆಂತ್. ಸೊ ಇದರ ಫೋಕಲ್ ಲೆಂತ್ ಚೇಂಜ್ ಆಗುತ್ತೆ. ಸೊ ಆಗ ನಮಗೆ ಕರೆಕ್ಟಾಗಿ ಈ ರೆಟಿನಾದ ಮೇಲೆ ಫೋಕಸ್ ಮಾಡ್ಬೋದು ಲೈಟ್ ರೇಸನ್ನು. ಸೊ ಇದೇ ಕ್ರಿಸ್ಟಲೈನ್ ಲೆನ್ಸ್ ಅಥವಾ ಸ್ಫಟಿಕ ಮಸೂರ. ಇದನ್ನು ಯಾವುದು ಕಂಟ್ರೋಲ್ ಮಾಡುತ್ತೆ? ಸೊ ಇಲ್ಲಿ ಮೇಲೆ ಕೆಳಗಡೆ ಎರಡು ಮಸಲ್ಸ್ ಇದೆ, ಅದಕ್ಕೆ ಸೀಲರಿ ಮಸಲ್ಸ್ ಅಥವಾ ಸೀಲರಿ ಸ್ನಾಯುಗಳು ಅಂತ ಹೇಳ್ತಾರೆ. ಸೊ ಈ ಸೀಲರಿ ಸ್ನಾಯುಗಳು ಇಟ್ ಹೆಲ್ಪ್ಸ್ ಇನ್ ಅಡ್ಜಸ್ಟಿಂಗ್ ದ ಥಿಕ್ನೆಸ್ ಆಫ್ ದ ಲೆನ್ಸ್. ಮಸೂರದ ದಪ್ಪವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತೆ. ಸೊ ಕೆಲವು ಬಾರಿ ಏನಾಗುತ್ತೆ, ಸೀಲರಿ ಸ್ನಾಯುಗಳು ರಿಲ್ಯಾಕ್ಸ್ ಆಗಿರುವಾಗ ನಮ್ಮ ಕ್ರಿಸ್ಟಲೈನ್ ಲೆನ್ಸ್ ತಿನ್ನಾಗುತ್ತೆ, ತೆಳ್ಳಗಾಗುತ್ತೆ. ಸೊ ಅದು ವಿಶ್ರಾಂತಿಯಲ್ಲಿ ಇರುವಾಗ ಅದು ತೆಳ್ಳಗಾಗುತ್ತೆ. ಸೀಲರಿ ಸ್ನಾಯುಗಳು ಕಾಂಟ್ರಾಕ್ಟ್ ಅಥವಾ ಕುಗ್ಗುವಾಗ ನಮ್ಮ ಕ್ರಿಸ್ಟಲೈನ್ ಲೆನ್ಸ್ ದಪ್ಪಾಗುತ್ತೆ. ಸೊ ಇದು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ, ಕೆಲವು ಬಾರಿ ಎಕ್ಸಾಮಲ್ಲಿ ಕೇಳ್ಬೋದು. ಸರಿ, ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ರೆಟಿನಾ ಅಂತ. ಸೊ ಹಿಂದ್ಗಡೆ ಇದು ಈ ಕಲರಲ್ಲಿ ನಾನು ಹಾಕಿದೆಲ್ಲ, ಪರ್ಪಲ್ ಕಲರಲ್ಲಿ. ಸೊ ಇದಕ್ಕೆ ರೆಟಿನಾ ಅಂತ ಹೇಳ್ತಾರೆ. ಸೊ ಏನು ರೆಟಿನಾ ಅಂದರೆ? ಇಟ್ಸ್ ಅ ಡೆಲಿಕೇಟ್ ಮೆಂಬ್ರೇನ್ ವಿತ್ ಲೈಟ್ ಸೆನ್ಸಿಟಿವ್ ಸೆಲ್ಸ್, ದೃಶ್ಯಗ್ರಾಹಕ ಕೋಶಗಳ ತೆಳು ಪರದೆ. ಏನು ಮಾಡುತ್ತೆ ಇದು ಲೈಟ್ ಸೆನ್ಸಿಟಿವ್ ಸೆಲ್ಸ್? ಬೆಳಕು ಬಂದು ಇದರ ಮೇಲೆ ಬೀಳುವಾಗ ಆ ಸೆಲ್ಸ್, ಆ ಕೋಶಗಳು ಏನಾಗುತ್ತೆ, ಸಕ್ರಿಯವಾಗುತ್ತೆ. ಅದು ಆ್ಯಕ್ಟಿವೇಟ್ ಆಗಿ ಏನನ್ನು ಮಾಡುತ್ತೆ? ಜನರೇಟ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್, ವಿದ್ಯುತ್ ಸಂಕೇತಗಳನ್ನು ಅದು ಸೃಷ್ಟಿಸುತ್ತದೆ. ಏನಾಗ್ತದೆ ಮತ್ತೆ ವಿದ್ಯುತ್ ಸಂಕೇತ ಸೃಷ್ಟಿಸಿ ಆದಮೇಲೆ ನೆಕ್ಸ್ಟ್ ಆಪ್ಟಿಕ್ ನರ್ವ್ ಅಥವಾ ಚಾಕ್ಷುಷ ನರದ ಮೂಲಕ ಅದು ಮಿದುಳಿಗೆ ತಲುಪುತ್ತೆ. ಸೊ ಆಪ್ಟಿಕ್ ನರ್ವ್ ಕೆಲಸ ಬಂದುಬಿಟ್ಟು ಸೆಂಡ್ಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಟು ದ ಬ್ರೈನ್, ವಿದ್ಯುತ್ ಸಂಕೇತಗಳನ್ನು ಮಿದುಳಿಗೆ ತಲುಪಿಸುತ್ತದೆ. ಸೊ ಇದು ಬಂದುಬಿಟ್ಟು ಹ್ಯೂಮನ್ ಐದು ಎಲ್ಲ ಭಾಗ.
ಒಂದೆರಡು ಮಾರ್ಕ್ಸ್ಗೆ ಕೇಳೋದು ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಪವರ್ ಆಫ್ ಅಕಾಮಡೇಷನ್, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ. ಏನು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ? ಇಲ್ಲಿ ನೋಡಿ ಡೆಫಿನೇಷನ್ ಬರೆದಿದ್ದೇನೆ. ಏನಂದರೆ ನಮಗೆ ನಾವು ದೂರದಲ್ಲಿರುವ ವಸ್ತುಗಳನ್ನು ಕರೆಕ್ಟಾಗಿ ನೋಡ್ಬೋದು ಮತ್ತು ಹತ್ತಿರದಲ್ಲಿರುವ ವಸ್ತುಗಳನ್ನು ಕೂಡ ಕರೆಕ್ಟಾಗಿ ನೋಡ್ಬೋದು. ಸೊ ಅದು ಹೇಗೆ ಸಾಧ್ಯ? ದ ಅಬಿಲಿಟಿ ಆಫ್ ದ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್ ಇಸ್ ಕಾಲ್ಡ್ ಅಕಾಮಡೇಷನ್. ನಮ್ಮ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಎನ್ನುತ್ತಾರೆ. ಸೊ ದೂರದ ವಸ್ತುವನ್ನು ನೋಡಬೇಕಿದ್ರೆ ನಮ್ಮ ಸಂಗಮ ದೂರ ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ, ಮತ್ತು ಹತ್ತಿರದ ವಸ್ತು ನೋಡಬೇಕಿದ್ರೆ ನಮ್ಮ ಸಂಗಮ ದೂರ ಕಡಿಮೆ ಆಗಿರಬೇಕಾಗತ್ತೆ. ಸೊ ಅದರ ಹೊಂದಾಣಿಕೆ, ಅದರ ಅಡ್ಜಸ್ಟ್ಮೆಂಟ್ ಇದೆಲ್ಲ, ಆ ಸಾಮರ್ಥ್ಯಕ್ಕೆ ಪವರ್ ಆಫ್ ಅಕಾಮಡೇಷನ್ ಅಥವಾ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಹೇಳ್ಬೋದು. ಸೊ ನೋಡಿ, ನೀವು ದೂರದಲ್ಲಿ ಒಂದು ಮರ ಇದೆ, ಹತ್ತಿರದಲ್ಲಿ ನೀವು ಕೈಯಲ್ಲಿ ಕಪ್ಪಿದೆ. ಸೊ ದೂರದ ಮರವನ್ನು ನೋಡುವಾಗ, ಇಲ್ಲಿ ನೋಡಿ, ದೂರದ ಮರವನ್ನು ನೋಡುವಾಗ, ಸೊ ಇದು ಇಲ್ಲಿ ಮರ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಈ ಬಿಂದುವಲ್ಲಿ ನಿಮ್ಮ ಹತ್ರ ಕಪ್ ಅಂತ ಇಟ್ಕೊಳ್ಳಿ. ಸೊ ಈ ಮರವನ್ನು ನೋಡಬೇಕಿದ್ರೆ ಮರದಿಂದ ಬರುವ ಬೆಳಕಿನ ಕಿರಣಗಳು, ಲೈಟ್ ರೇಸ್, ಕರೆಕ್ಟಾಗಿ ಬಂದು ರೆಟಿನ ಮೇಲೆ ಮೀಟ್ ಆಗುತ್ತೆ ನೋಡಿ, ಆಗ ಮರ ಕರೆಕ್ಟಾಗಿ ಕಾಣುತ್ತೆ. ಆದರೆ ಹತ್ತಿರ ಕಪ್ಪಿಂದ ಬರುವ ಲೈಟ್ ರೇಸ್, ಬೆಳಕಿನ ಕಿರಣಗಳು ರೆಟಿನ ಮೇಲೆ ಕರೆಕ್ಟಾಗಿ ಮೀಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಅದು ಮಸುಕಾಗಿ ಇರುತ್ತೆ ಅಥವಾ ಬ್ಲರ್ ಆಗಿ ಇರುತ್ತೆ. ಸೊ ಈ ಸಾಮರ್ಥ್ಯವನ್ನು ಅದನ್ನು ಚೇಂಜ್ ಮಾಡ್ಬೋದು, ಆ ಫೋಕಸನ್ನು ನಾವು ಚೇಂಜ್ ಮಾಡ್ಬೋದು. ಈ ಸಾಮರ್ಥ್ಯವನ್ನೇ ಪವರ್ ಆಫ್ ಅಕಾಮಡೇಷನ್ ಅಂತ ಹೇಳ್ತಾರೆ. ಸೊ ದೂರದ ವಸ್ತು ನೋಡಬೇಕಿದ್ರೆ ನಮಗೇನಾಗಬೇಕು, ಈ ಕಣ್ಣಿನ ಸ್ಫಟಿಕ ಮಸೂರ ಇದೆಯಲ್ಲ, ಅದು ತಳ್ಳಗಾಗಬೇಕು. ಇಟ್ ಹ್ಯಾಸ್ ಟು ಬಿಕಮ್ ತಿನ್ ಆಗಬೇಕು, ಮತ್ತು ಅದರ ಫೋಕಲ್ ಲೆಂತನ್ನು ಜಾಸ್ತಿ ಮಾಡಬೇಕು. ಸೊ ತಿನ್ ಯಾವಾಗ ಆಗುತ್ತೆ? ನಮ್ಮದು ಸೀಲರಿ ಸ್ನಾಯುಗಳು ರಿಲ್ಯಾಕ್ಸ್ ಆಗುವಾಗ. ಸೊ ಅದನ್ನೇ ನಾನಿಲ್ಲಿ ಬರೆದಿದ್ದೇನೆ ನೋಡಿ. ವೆನ್ ಸೀಲರಿ ಮಸಲ್ಸ್ ರಿಲ್ಯಾಕ್ಸ್, ಸೀಲರಿ ಸ್ನಾಯುಗಳು ವಿಶ್ರಾಂತಗೊಂಡಾಗ ಏನಾಗುತ್ತೆ? ಲೆನ್ಸ್ ಬಿಕಮ್ಸ್ ತಿನ್, ಮಸೂರವು ತೆಳ್ಳಗಾಗುತ್ತದೆ, ಮತ್ತು ಫೋಕಲ್ ಲೆಂತ್ ಇನ್ಕ್ರೀಸಸ್, ಸಂಗಮ ದೂರ ಹೆಚ್ಚುತ್ತದೆ. ಸರಿ, ಈಗ ಈ ವಸ್ತುವನ್ನು ನಾವು ಇನ್ನೂ ದೂರ ತೆಗೆದು ಹೋದರೆ ಏನಾಗುತ್ತೆ? ನಮ್ಮ ಲೆನ್ಸ್ ಇನ್ನೂ ತಿನ್ನಾಗಿ ಹಾಕ್ಕೊಂಡು ಹೋಗುತ್ತೆ. ನಮ್ಮ ಸೀಲರಿ ಮಸಲ್ಸ್ ಇಲ್ವಾ, ಇನ್ನೂ ರಿಲ್ಯಾಕ್ಸ್ ಆಗಿ ಲೆನ್ಸ್ ತಿನ್ನಾಗಿ ನಾವು ಅದನ್ನು ಕರೆಕ್ಟಾಗಿ ನೋಡ್ಬೋದು. ಸೊ ಗರಿಷ್ಠ ಡಿಸ್ಟೆನ್ಸ್ ಎಷ್ಟು ಸ್ಪಷ್ಟವಾಗಿ ನೋಡಲಿಕ್ಕೆ ನಮ್ಮ ಯಾವುದೇ ವಸ್ತುವನ್ನು, ಎಷ್ಟು ದೂರದ ವಸ್ತುವನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು, ಅದಕ್ಕೆ ಆ ಡಿಸ್ಟೆನ್ಸ್ಗೆ, ದೂರಕ್ಕೆ ನಾವು ಫಾರ್ ಪಾಯಿಂಟ್ ಆಫ್ ದ ಐ ಅಥವಾ ಕಣ್ಣಿನ ದೂರ ಬಿಂದು ಅಂತ ಹೇಳ್ತೇವೆ. ಸೊ ಎಷ್ಟು ದೂರದ ವಸ್ತು ನಾವು ನೋಡ್ಬೋದು? ಅನಂತದಲ್ಲಿ ಇದ್ದರೂ ಕೂಡ ಆ ವಸ್ತು, ಇನ್ಫಿನಿಟಿಯಲ್ಲಿ ಇದ್ದರೂ ಕೂಡ ನಾವು ಅದನ್ನು ಸ್ಪಷ್ಟವಾಗಿ ನೋಡ್ಬೋದು. ಸೊ ಇದಕ್ಕೆ ಫಾರ್ ಪಾಯಿಂಟ್ ಆಫ್ ದ ನಾರ್ಮಲ್ ಐ, ಸಾಮಾನ್ಯವಾದ ಕಣ್ಣಿಗೆ ದೂರದ ಬಿಂದು ಅನಂತ. ಸರಿ, ಈಗ ನಮ್ಮ ಹತ್ತಿರದಲ್ಲಿರುವ ವಸ್ತು ಅನ್ನು ಹೇಗೆ ನೋಡಬೇಕು, ಏನು ಚೇಂಜ್ ಮಾಡಬೇಕು? ಸೊ ಹತ್ತಿರದಲ್ಲಿರುವ ವಸ್ತು, ಸೊ ಇಲ್ಲಿ ಕಪ್ ಅಂತ ಇಟ್ಕೊಳ್ಳಿ, ಇದು ಮರ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಬರುವ ಬೆಳಕಿನ ಕಿರಣಗಳು ಕರೆಕ್ಟಾಗಿ ನಮ್ಮ ಕಣ್ಣಿನ ರೆಟಿನದ ಮೇಲೆ ಬೀಳಲ್ಲ. ಸೊ ಅದಕ್ಕೋಸ್ಕರ ಇದು ಬ್ಲರ್ ಆಗಿ ಕಾಣುತ್ತೆ ಅಥವಾ ಮಸುಕಾಗಿ ಕಾಣುತ್ತೆ. ಸೊ ಇದನ್ನು ನೋಡಬೇಕಿದ್ರೆ ನಾವು ನಮ್ಮ ಸೀಲರಿ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ, ಕುಗ್ಗುತ್ತೆ. ಆಗ ಲೆನ್ಸ್, ಸ್ಫಟಿಕ ಮಸಲು ನೋಡಿ ಸ್ವಲ್ಪ ದಪ್ಪಗಾಗುತ್ತೆ, ತಿಕ್ಕಾಗುತ್ತೆ. ಫೋಕಲ್ ಲೆಂತ್ ಏನಾಗುತ್ತೆ? ಅದು ಕಡಿಮೆ ಆಗುತ್ತೆ. ಆಗ ಏನಾಗುತ್ತೆ? ನಮಗೆ ಇಲ್ಲಿಂದ ಬರುವ ಬೆಳಕಿನ ಕಿರಣಗಳು ಕರೆಕ್ಟಾಗಿ ರೆಟಿನ ಮೇಲೆ ಬೀಳುತ್ತೆ. ಹಾಗಾಗಿ ನಾವು ಇದನ್ನು ಕರೆಕ್ಟಾಗಿ ನೋಡ್ಬೋದು. ಸೊ ಈ ಫೋಕಲ್ ಲೆಂತನ್ನು ಚೇಂಜ್ ಮಾಡುವ ಸಾಮರ್ಥ್ಯಕ್ಕೆ ಪವರ್ ಆಫ್ ಅಕಾಮಡೇಷನ್ ಅಂತ ಹೇಳ್ತಾರೆ. ಸೊ ಇದನ್ನು ಈಗ ನಾನು ಕಪ್ಪನ್ನು ಇನ್ನೂ ಹತ್ತಿರ ತಂದರೆ, ಎಷ್ಟು ಹತ್ತಿರ ತಂದರೆ ನಾನು ಅದನ್ನು ಕರೆಕ್ಟಾಗಿ ನೋಡ್ಬೋದು? ಇಲ್ಲಿಟ್ಟರೆ ಕರೆಕ್ಟಾಗಿ ನೋಡ್ಬೋದಾ? ಇಲ್ಲ. ಸ್ವಲ್ಪ ದೂರದಲ್ಲಿ ಇಟ್ಟರೆ ಮಾತ್ರ ಅದು ಕರೆಕ್ಟಾಗಿ ನಮಗೆ ಕಾಣ್ಬೋದು. ಅದಕ್ಕಿಂತ ಸ್ವಲ್ಪ ಹತ್ತಿರ ತಂದರೆ ಅದು ಸ್ವಲ್ಪ ಮಸುಕಾಗಿ ಕಾಣುತ್ತೆ, ಬ್ಲರ್ ಆಗಿ ಕಾಣುತ್ತೆ, ನಮ್ಮ ಕಣ್ಣಿಗೆ ಸ್ವಲ್ಪ ದಣಿವಾಗುತ್ತೆ, ಸ್ಟ್ರೈನ್ ಆಗುತ್ತೆ. ಸೊ ನೋಡಿ, ಅದಕ್ಕೆ ನಾವು ಆ ಪಾಯಿಂಟಿಗೆ ನಿಯರ್ ಪಾಯಿಂಟ್ ಆಫ್ ದ ಐ ಅಂತ ಕರೀತೇವೆ. ಸೊ ಎಷ್ಟು ದೂರದಲ್ಲಿ ನಾವು ಚೆನ್ನಾಗಿ ಕಂಫರ್ಟೇಬಲ್ ಆಗಿ ಆರಾಮಾಗಿ ನೋಡ್ಬೋದು? 25 ಸೆಂಟಿಮೀಟರ್. ಸೊ ಸಾಮಾನ್ಯ ಕಣ್ಣಿಗೆ 25 ಸೆಂಟಿಮೀಟರ್ ದೂರದಷ್ಟು ವಸ್ತು ಇದ್ದರೆ ನಾವು ಅದನ್ನು ಕರೆಕ್ಟಾಗಿ ಸ್ಪಷ್ಟವಾಗಿ ನೋಡ್ಬೋದು. ಅದಕ್ಕಿಂತ ಹತ್ತಿರ ತಂದರೆ ಸ್ವಲ್ಪ ನಮ್ಮ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಸೊ ಇದಕ್ಕೆ ಕಣ್ಣಿನ ಸಮೀಪ ಬಿಂದು 25 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಸರಿ, ಈಗ ಕೆಲವು ಬಾರಿ ಏನಾಗುತ್ತೆ, ಈ ಫಾರ್ ಪಾಯಿಂಟ್, ನಿಯರ್ ಪಾಯಿಂಟ್ ಸೇಮ್ ಇರಲ್ಲ, ಸ್ವಲ್ಪ ಡಿಫೆಕ್ಟ್ ಆಗಿರುತ್ತೆ, ಕೆಲವು ದೋಷಗಳಿರುತ್ತದೆ, ದೃಷ್ಟಿ ದೋಷಗಳಿರುತ್ತೆ. ಆ ಯಾವುದೆಲ್ಲ ದೃಷ್ಟಿ ದೋಷ ಇದೆ, ಸೊ ಅದೆಲ್ಲ 4 ದೃಷ್ಟಿ ದೋಷಗಳು ನಿಮ್ಮ ಎಕ್ಸಾಮಲ್ಲಿ ಕೇಳಲಿಕ್ಕೆ ಸಾಧ್ಯತೆ ಇದೆ. ಸೊ ಇದೆಲ್ಲವನ್ನು ನಾವಿಲ್ಲಿ ಪಟ್ಟಿ ಮಾಡಿದ್ದೇನೆ. ಸೊ ಇಂಗ್ಲೀಷ್ ಮೀಡಿಯಮ್ ಇದನ್ನು ನೋಡ್ಬೋದು, ಕನ್ನಡ ಮೀಡಿಯಮ್ ಅವರು ಇದನ್ನು ನೋಡಬೇಕು. ಬೇಕಾದರೆ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ಬೇಕಾದರೆ ತಗೊಳ್ಳಿ. ಸರಿ, ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದುಬಿಟ್ಟು ಮಯೋಪಿಯಾ, ನಿಯರ್ ಸೈಟೆಡ್ನೆಸ್. ಕನ್ನಡದಲ್ಲಿ ಏನು ಹೇಳ್ತಾರೆ? ಮಯೋಪಿಯಾ, ಸಮೀಪ ದೃಷ್ಟಿ ಅಂತ ಹೇಳ್ತಾರೆ. ಸೊ ಅದರ ಏನು ಡಿಸ್ಕ್ರಿಪ್ಷನ್, ವಿವರಣೆ ಏನು, ಅದರ ಕಾರಣ, ಕಾಸ್ ಏನು, ಮತ್ತು ಅದನ್ನು ಹೇಗೆ ಸರಿಪಡಿಸ್ಬೋದು ಅದು ಕೂಡ ಇಲ್ಲಿ ನೋಡ್ತೇವೆ. ಫಸ್ಟ್ ಬಂದುಬಿಟ್ಟು ನೋಡಿ, ಮಯೋಪಿಯಾ ಅಂದರೆ ಏನು? ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ. ಹತ್ತಿರದ ವಸ್ತು ಕರೆಕ್ಟಾಗಿ ಕಾಣುತ್ತೆ, ಓಕೆ, ಆದರೆ ದೂರದ ವಸ್ತು ಕರೆಕ್ಟಾಗಿ ಕಾಣಲ್ಲ.
ಸೊ ಸಾಮಾನ್ಯ ಮನುಷ್ಯರಿಗೆ, ಸಾಮಾನ್ಯ ಕಣ್ಣಿಗೆ ದೂರ ಬಿಂದು ಎಷ್ಟು? ಇನ್ಫಿನಿಟಿ, ಅನಂತ. ಆದರೆ ಮಯೋಪಿಯಾ ಇದ್ದವರಿಗೆ ದೂರ ಬಿಂದು ಫಾರ್ ಪಾಯಿಂಟ್ ಅನಂತ ಅಲ್ಲ, ಸ್ವಲ್ಪ ಹತ್ತಿರ ಇರುತ್ತೆ. ಸೊ ಅದೇ ಇಲ್ಲಿ ಬರೆದಿದೆ ನೋಡಿ, ದೂರ ಬಿಂದು ಅನಂತಕ್ಕಿಂತ ಹತ್ತಿರ ಇರುವುದು. ಸರಿ, ಅದನ್ನು ಹೇಗೆ, ಅದರದ್ದು ಕಾಸಸ್ ಏನು, ಯಾಕೆ ಆಗುತ್ತೆ ನೋಡಿ. ಎಕ್ಸೆಸಿವ್ ಕರ್ವೇಚರ್ ಆಫ್ ದ ಐಲೆನ್ಸ್ ಕೆಲವು ಸತಿ ಏನಾಗುತ್ತೆ, ತುಂಬ ತಿಕ್ಕಾಗಿರುತ್ತೆ ಮತ್ತು ತುಂಬ ಕರ್ವ್ ಆಗಿರುತ್ತೆ. ಸೊ ಅದು ತುಂಬ ವಿಪರೀತ ವಕ್ರತೆ ಹೊಂದುತ್ತೆ. ಸೊ ಹಾಗಾಗಿ ಅದು ಲೈಟ್ ರೇಸನ್ನು ತುಂಬ ಜಾಸ್ತಿ ಬೆಂಡ್ ಮಾಡುತ್ತೆ. ಸೊ ತುಂಬ ಜಾಸ್ತಿ ಬೆಂಡ್ ಮಾಡುವಾಗ ಏನಾಗುತ್ತೆ, ಅದು ರೆಟಿನಾದು ಮುಂದೆ ಬಂದು ಮೀಟ್ ಆಗುತ್ತೆ ಲೈಟ್ ರೇಸ್. ಸೊ ರೆಟಿನಾದು ಮುಂದೆ ಬಂದು ಮೀಟ್ ಆಗುತ್ತೆ. ಸೊ ಇದು ಮಯೋಪಿಯಾದ ಒಂದು ಲಕ್ಷಣ. ಸೊ ಅದು ಒಂದು ಕಾರಣ. ಇನ್ನೊಂದು ಕಾರಣ ಏನಂದರೆ ಎಲಾಂಗೇಷನ್ ಆಫ್ ಐಬಾಲ್ ಕಣ್ಣಿನ ಗುಡ್ಡೆ ಏನಿದೆ ಅದು ಸ್ವಲ್ಪ ಉದ್ದವಾಗಿರುತ್ತೆ. ಸೊ ಹಾಗಾಗಿ ಲೈಟ್ ರೇಸ್ ಅದರ ಮುಂದೆ, ರೆಟಿನಾದ ಮುಂದೆನೇ ಬಂದು ಮೀಟ್ ಆಗುತ್ತೆ. ಸರಿ, ಸೊ ಇದನ್ನು ಹೇಗೆ ನಾವು ಸರಿಪಡಿಸಬಹುದು? ನಿಮ್ನ ಮಸೂರ ಯೂಸ್ ಮಾಡಿಕೊಂಡು ಸರಿಪಡಿಸ್ಬೋದು. ನಿಮ್ನ ಮಸೂರ ಎಂದರೇನು? ಕಾನ್ಕೇವ್ ಲೆನ್ಸ್. ಓಕೆ, ಆಯ್ತಾಯ್ತು ಅಂತ ಭಾವಿಸ್ಕೊಳ್ತೇನೆ. ನೆಕ್ಸ್ಟ್ ಹೈಪೋಮೆಟ್ರೋಪಿಯಾ ಅಂದರೆ ಫಾರ್ ಸೈಟೆಡ್ನೆಸ್ ಅಂದರೆ ಇನ್ನು ದೂರ ದೃಷ್ಟಿ. ಫಾರ್ ಸೈಟೆಡ್ನೆಸ್ ಅಂದರೆ ದೂರ ದೃಷ್ಟಿ. ಸೊ ಇದರ ಲಕ್ಷಣ ಏನು? ಇದು ಉಲ್ಟಾ ಮಯೋಪಿಯಾದು. ಸೊ ಮಯೋಪಿಯಾದಲ್ಲಿ ಏನಾಯಿತು, ದೂರದ ವಸ್ತು ಕಾಣಲ್ಲ, ಹತ್ತಿರದ ವಸ್ತು ಕರೆಕ್ಟಾಗಿ ಕಾಣ್ತಿತ್ತು. ಅದೇ ಹೈಪೋಮೆಟ್ರೋಪಿಯಲ್ಲಿ ದೂರದ ವಸ್ತು ಕರೆಕ್ಟಾಗಿ ಕಾಣುತ್ತೆ, ಅದೇ ಹತ್ತಿರದ ವಸ್ತು ಕರೆಕ್ಟಾಗಿ ಕಾಣಲ್ಲ. ಸೊ ಕೆಲವು ಸತಿ ಓದುವಾಗ ಸ್ವಲ್ಪ ಬುಕ್ಕನ್ನು ದೂರ ಇಟ್ಟು ಓದಬೇಕಾಗತ್ತೆ. ಸೊ ಅದರ ನಿಯರ್ ಪಾಯಿಂಟ್ ಅಥವಾ ಸಮೀಪ ಬಿಂದು ಏನು, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. 25 ಸೆಂಟಿಮೀಟರ್ಗಿಂತ ಜಾಸ್ತಿ. 25 ಸೆಂಟಿಮೀಟರ್ ನಾರ್ಮಲ್, ಸಾಮಾನ್ಯವಾಗಿ 25 ಸೆಂಟಿಮೀಟರ್ 25 ಸೆಂಟಿಮೀಟರ್ ಇರುತ್ತೆ ಸಮೀಪ ಬಿಂದು, ನಿಯರ್ ಪಾಯಿಂಟ್. ಆದರೆ ಹೈಪೋಮೆಟ್ರೋಪಿಯಾ ಇದ್ದವರಿಗೆ ಆ 25 ಸೆಂಟಿಮೀಟರ್ ಇರಲ್ಲ. 25 ಸೆಂಟಿಮೀಟರಲ್ಲಿ ಇಟ್ಟರೆ ಅದು ಕರೆಕ್ಟಾಗಿ ಕಾಣಲ್ಲ. ಸೊ ಅದಕ್ಕೋಸ್ಕರ ದೂರ ಇಟ್ಟು ಓದಬೇಕಾಗತ್ತೆ. ಸೊ ಅದೇ ಇದರ ಲಕ್ಷಣ. ಇದನ್ನು ಹೇಗೆ, ಇದರ ಕಾರಣಗಳೇನು? ಫೋಕಲ್ ಲೆಂತ್ ಆಫ್ ದ ಐ ಇಸ್ ಟೂ ಲಾಂಗ್. ನಮ್ಮ ಕಣ್ಣಿನ ಫೋಕಲ್ ಲೆಂತ್ ಏನಿದೆ ತುಂಬ ದೂರ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಮ್ಮ ಬೆಳಕಿನ ಕಿರಣಗಳು ರೆಟಿನಾದ ಹಿಂದೆ ಬಂದು ಮೀಟ್ ಆಗುತ್ತೆ, ರೆಟಿನಾದ ಹಿಂದೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಕಾಣಲ್ಲ. ಇನ್ನೊಂದು ರೀಸನ್ ಏನು, ಐಬಾಲ್ ಹ್ಯಾಸ್ ಬಿಕಮ್ ಟೂ ಸ್ಮಾಲ್. ಸೊ ಐಬಾಲ್ ಇದೆ, ಕಣ್ಣಿನ ಗುಡ್ಡೆ, ಅದು ತುಂಬ ಚಿಕ್ಕದಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಲೈಟ್ ರೇಸ್ ಬಂದು ಹಿಂದೆ ಮೀಟ್ ಆಗುತ್ತೆ. ಸೊ ಇದನ್ನು ಹೇಗೆ ಸರಿಪಡಿಸ್ಬೋದು? ಪೀನ ಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಿಕೊಂಡು ಇದನ್ನು ಸರಿಪಡಿಸ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಪ್ರೆಸ್ಬಯೋಪಿಯಾ. ನೋಡಿ, ಪ್ರೆಸ್ಬಯೋಪಿಯಾದ ಲಕ್ಷಣ ಹೈಪರ್ಮೆಟ್ರೋಪಿಯಾ ಹಾಗೆಯೇ ಇರುತ್ತೆ. ಆದರೆ ನೋಡಿ, ನಿಯರ್ ಬೈ ಆಬ್ಜೆಕ್ಟ್ಸ್ ಕರೆಕ್ಟಾಗಿ ನೋಡಲಿಕ್ಕೆ ಆಗಲ್ಲ. ಸೊ ಹತ್ತಿರವಿರುವ ಆಬ್ಜೆಕ್ಟ್ಸನ್ನು, ವಸ್ತುವನ್ನು ನಾವು ಕರೆಕ್ಟಾಗಿ ನೋಡಲಿಕ್ಕೆ ಆಗಲ್ಲ. ನಿಯರ್ ಪಾಯಿಂಟ್ ಸಮೀಪ ಬಿಂದು ಸ್ವಲ್ಪ ದೂರ ಹೋಗುತ್ತೆ. ಇದನ್ನು ಹೇಗೆ, ಅದರ ಕಾರಣ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಕಾರಣ ಯಾಕೆ, ಇದರ ಕಾರಣಗಳೇನು? ವೀಕನಿಂಗ್ ಆಫ್ ಸೀಲಿಯರಿ ಮಸಲ್ಸ್ ಆ್ಯಂಡ್ ಡಿಮಿನಿಷಿಂಗ್ ಫ್ಲೆಕ್ಸಿಬಿಲಿಟಿ ಆಫ್ ದ ಐ ಲೆನ್ಸ್. ಇದು ಏಜ್ ಆದವರಿಗೆ, ಸ್ವಲ್ಪ ವಯಸ್ಸಾಗುವಾಗ ಈ ಪ್ರೆಸ್ಬಯೋಪಿಯಾ ಆಗೋದು ಸಾಧ್ಯತೆ ಇದೆ. ಸೊ ಇದರ ಕಾರಣ ಸ್ವಲ್ಪ ಡಿಫ್ರೆಂಟ್ ಇದೆ. ಅಂದರೆ ಇನ್ನು ಸೀಲರಿ ಸ್ನಾಯುಗಳು ಅದು ದುರ್ಬಲಗೊಳ್ಳುತ್ತದೆ ಮತ್ತು ಮಸೂರದು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಸ್ಫಟಿಕ ಮಸೂರ ಅದರ ಫ್ಲೆಕ್ಸಿಬಿಲಿಟಿ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದು ಫ್ಲೆಕ್ಸಿಬಲ್ ಆಗಿರಲ್ಲ. ಓಕೆ, ಸೊ ಅದು ಅದರ ಕಾರಣ. ಇದನ್ನು ಸರಿಪಡಿಸುವುದು ಹೇಗೆ? ದ್ವಿಸಂಗಮ ಮಸೂರಗಳು ಅಥವಾ ಬೈಫೋಕಲ್ ಲೆನ್ಸನ್ನು ಯೂಸ್ ಮಾಡಿಕೊಂಡು. ಬೈಫೋಕಲ್ ಲೆನ್ಸ್ ಅಂದರೆ ಏನು? ಆ ಬೈಫೋಕಲ್ ಲೆನ್ಸಲ್ಲಿ ಕಾನ್ವೆಕ್ಸ್ ಲೆನ್ಸ್ ಕೂಡ ಇರುತ್ತೆ ಒಂದು ಭಾಗ, ಮತ್ತು ಕಾನ್ಕೇವ್ ಲೆನ್ಸ್ ಕೂಡ ಇರುತ್ತೆ. ನಿಮ್ನ ಮತ್ತು ಪೀನ ಮಸೂರ ಎರಡೂ ಆ ಬೈಫೋಕಲ್ ಲೆನ್ಸಲ್ಲಿರುತ್ತೆ. ಸೊ ಹಾಗಾಗಿ ಇದು ಅದರ ಪರಿಹಾರ. ಲಾಸ್ಟಲ್ಲಿ ಬಂದುಬಿಟ್ಟು ಕಣ್ಣಿನ ಪೊರೆ ಅಥವಾ ಕ್ಯಾಟರಾಕ್ಟ್ ಅಂತ. ಸೊ ಕ್ಯಾಟರಾಕ್ಟ್ ಅಂದ್ರೇನು? ಕಾಸಸ್ ಪಾರ್ಷಿಯಲ್ ಆ್ಯಂಡ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್. ಇದರಲ್ಲಿ ತುಂಬ ಜಾಸ್ತಿ ಆದರೆ ಈ ಕ್ಯಾಟರಾಕ್ಟ್ ಏನೂ ಕಾಣಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಬೇಗನೆ ಇದನ್ನು ಸರಿಪಡಿಸಬೇಕಾಗತ್ತೆ. ಇದರ ಕಾರಣ ಏನು? ಕ್ರಿಸ್ಟಲೈನ್ ಲೆನ್ಸ್ ಬಿಕಮ್ಸ್ ಮಿಲ್ಕಿ ಆರ್ ಕ್ಲೌಡಿ. ನಿಮ್ಮ ಸ್ಫಟಿಕ ಮಸೂರ ಏನಾಗುತ್ತೆ, ಅದು ಸ್ವಲ್ಪ ಹಾಲಿನಂತೆ ಬೆಳ್ಳಗಾಗುತ್ತದೆ ಅಥವಾ ಮೋಡ ಕವಿದಂತಾಗುತ್ತದೆ. ಮತ್ತು ಇದನ್ನು ಹೇಗೆ ಸರಿಪಡಿಸ್ಬೋದು? ಶಸ್ತ್ರಕ್ರಿಯೆ, ಸರ್ಜರಿ, ಆಪರೇಷನ್ ಮಾಡಿ ಇದನ್ನು ಸರಿಪಡಿಸಬೇಕಾಗತ್ತೆ. ಸೊ ಇದು ಎಲ್ಲ ಡಿಫೆಕ್ಟ್ಗಳು. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮ್. ಎಕ್ಸಾಮಲ್ಲಿ ಕೆಲವು ಬಾರಿ ಕೇಳ್ತಾರೆ, ಮಯೋಪಿಕ್ 5 ಫಾರ್ ಪಾಯಿಂಟ್, ಸಮೀಪ ದೃಷ್ಟಿ ಕಣ್ಣಿನ ದೂರ ಬಿಂದುವನ್ನು ಡ್ರಾ ಮಾಡಿ ಅಂತ. ಆಗ ಹೀಗೆ ಡ್ರಾ ಮಾಡಬೇಕು. ಸೊ ಏನೆಲ್ಲ ಈ ಡಯಾಗ್ರಾಮ್ದ ಅರ್ಥ ಏನಂತ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದು ಫಸ್ಟ್ ಮಯೋಪಿಕ್ ಐ ಅಥವಾ ಸಮೀಪ ದೃಷ್ಟಿ ಕಣ್ಣಿನ ಬಗ್ಗೆ ಕಲಿಯೋಣ. ಫಸ್ಟ್ ಬಂದುಬಿಟ್ಟು ನೋಡಿ, ಸಮೀಪ ದೃಷ್ಟಿ ಕಣ್ಣು ಏನು? ಹತ್ತಿರ ಇದ್ದರೆ ನಮಗೆ ಕರೆಕ್ಟಾಗಿ ಕಾಣುತ್ತೆ, ಅದು ವಸ್ತು ದೂರ ಹೋದರೆ ಕರೆಕ್ಟಾಗಿ ಕಾಣಲ್ಲ. ಸೊ ದೂರದಿಂದ ಬರುವ ಕಿರಣಗಳು ಎಲ್ಲಿ ಮೀಟ್ ಆಗುತ್ತೆ? ರೆಟಿನ ಮೇಲೆ ಇಲ್ಲ, ಮೀಟ್ ಆಗಲ್ಲ. ರೆಟಿನದು ಮುಂದೆನೇ ಸ್ವಲ್ಪ ಬಂದು ಮೀಟ್ ಆಗುತ್ತೆ. ಸೊ ಇದು ಮಯೋಪಿಕ್ ಐ.
ಸೊ ಓ ಡ್ಯಾಶ್ ಅನ್ನೋದು ಸಾಮಾನ್ಯ ಮನುಷ್ಯನ ಅಥವಾ ಸಾಮಾನ್ಯ ಕಣ್ಣಿನ ನಾರ್ಮಲ್ 5 ಫಾರ್ ಪಾಯಿಂಟ್. ನಾರ್ಮಲ್ 5 ಫಾರ್ ಪಾಯಿಂಟ್ ಯಾವುದು? ಇನ್ಫಿನಿಟಿ, ಅನಂತ ಅಲ್ವಾ. ಸೊ ಓ ಡ್ಯಾಶ್ ಅನ್ನೋದು ಅನಂತ. ಸೊ ಅನಂತದಿಂದ ಬರುವ ರೇಖೆಗಳು ನಮ್ಮ ಕಣ್ಣಿನ ಮುಂದೆನೇ ಬಂದು, ರೆಟಿನಾದ ಮುಂದೆನೇ ಬಂದು ಮೀಟ್ ಆಗುತ್ತೆ. ಸೊ ಅದು ಮಸುಕಾಗಿ ಕಾಣುತ್ತೆ. ಹಾಗಾದರೆ ನಮ್ಮ ಫಾರ್ ಪಾಯಿಂಟ್ ಆಫ್ ದ ಮಯೋಪಿಕ್ ಐ ಎಲ್ಲಿರುತ್ತೆ? ಓ ಅಲ್ಲಿರುತ್ತೆ. ಸೊ ಓ ಅನಂತಕ್ಕಿಂತ ಸ್ವಲ್ಪ ಹತ್ತಿರ ಇರುತ್ತೆ. ಸೊ ಓ ಇಂದ ಬಂದ ಕಿರಣಗಳು ಕರೆಕ್ಟಾಗಿ ಬಂದು ನಮ್ಮ ರೆಟಿನ ಮೇಲೆ ಬೀಳುತ್ತೆ. ಸೊ ಇದು ಫಾರ್ ಪಾಯಿಂಟ್ ಆಫ್ ದ ಮಯೋಪಿಕ್ ಐ. ಮತ್ತು ಇದು ಮಯೋಪಿಕ್ ಐ ಹೇಗಿದೆ ಅಂತ ತೋರಿಸ್ತಾರೆ. ಇದು ಎರಡು ಕರೆಕ್ಷನ್ ಕೂಡ ಯಾವುದು ಲೆನ್ಸ್ ಯೂಸ್ ಮಾಡಿ, ಯಾವ್ದು ಲೆನ್ಸ್ ಯೂಸ್ ಮಾಡ್ತಾರೆ ಮತ್ತು ಅದನ್ನು ಡ್ರಾ ಮಾಡಿ ಅಂತ ಕೇಳ್ಬೋದು. ಸೊ ಅದರ ಆನ್ಸರ್ ಏನು? ಇದನ್ನು ಕರೆಕ್ಟ್ ಮಾಡಲಿಕ್ಕೆ, ಪರಿಹರಿಸಲಿಕ್ಕೆ ಯಾವುದು ಲೆನ್ಸ್ ಯೂಸ್ ಮಾಡಬೇಕು? ಕಾನ್ಕೇವ್ ಲೆನ್ಸ್ ಅಥವಾ ನಿಮ್ನ ಮಸೂದ ಯೂಸ್ ಮಾಡಬೇಕು. ಮತ್ತು ಅದನ್ನು ಹೀಗೆ ಇಡಬೇಕು, ಕಣ್ಣಿನ ಮುಂದೆ ಇಡಬೇಕು. ಇದು ಇಲ್ಲದಿದ್ದರೆ ನೋಡಿ, ಇದು ಡಯಾಗ್ರಾಮ್ ಆಗುತ್ತೆ. ಸೊ ಇದು ಇಲ್ಲದಿದ್ದರೆ ಕಣ್ಣಿನ ರೆಟಿನಾದ ಮುಂದೆನೇ ಬಂದು ಮೀಟ್ ಆಗುತ್ತೆ. ಇದು ಹಾಕಿ ಆದಮೇಲೆ ಪ್ಯಾರಲಲ್ ರೇಸ್ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಡೈವರ್ಜ್ ಆಗಿ ವಿಕೇಂದ್ರೀಕರಿಸಿ ಮತ್ತು ಆ ಬೆಳಕಿನ ಕಿರಣಗಳು ಪುನಃ ಕಾನ್ವರ್ಜ್ ಆಗಿ ಕೇಂದ್ರೀಕರಿಸುತ್ತದೆ ಈ ಮಸೂದ, ಮತ್ತು ಕರೆಕ್ಟಾಗಿ ಬಂದು ರೆಟಿನ ಮೇಲೆ ಬೀಳುತ್ತೆ. ಮತ್ತು ಈ ರೇ ಇದೆಲ್ಲ, ಈ ಬೆಳಕಿನ ಕಿರಣಗಳು ಓ ಇಂದ ಬಂದಾಗೆ ಭಾಸವಾಗುತ್ತದೆ. ಇಟ್ ವಿಲ್ ಅಪಿಯರ್ ಟು ಕಮ್ ಫ್ರಮ್ ಓ, ವಿಚ್ ಇಸ್ ದ ಫಾರ್ ಪಾಯಿಂಟ್. ಸರಿ, ಇದು ಮಯೋಪಿಕ್ ಐ. ಹೈಪೋಮೆಟ್ರೋಪಿಕ್ ಐ ಅಥವಾ ದೂರದೃಷ್ಟಿ ಕಣ್ಣು. ಸೊ ಇದರಲ್ಲಿ ಹೇಗಿರುತ್ತೆ ನೋಡಿ, ನಿಯರ್ ಪಾಯಿಂಟ್ ಆಫ್ ದ ಹೈಪೋಮೆಟ್ರೋಪಿಕ್ ಐ, ದೂರದೃಷ್ಟಿ ಕಣ್ಣಿನ ಹತ್ತಿರದ ಬಿಂದು. ಸೊ ನಾರ್ಮಲ್ ಆಗಿ ನಮ್ಮ ಸಾಮಾನ್ಯ ಕಣ್ಣಿಗೆ, ನಾರ್ಮಲ್ ಐಗೆ ಸಮೀಪ ಬಿಂದು ಬಂದುಬಿಟ್ಟು ಎನ್ ಡ್ಯಾಶಲ್ಲಿರುತ್ತೆ. ಆದರೆ ನಮ್ಮ ಹೈಪೋಮೆಟ್ರೋಪಿಕ್ ಐಗೆ ನಾರ್ಮಲ್ಗಿಂತ ಜಾಸ್ತಿ ಇರುತ್ತೆ. ಸೊ ಇದು 25 ಸೆಂಟಿಮೀಟರ್ ಅಂತ ಅಂದ್ಕೊಳ್ಳಿ. ಹೈಪೋಮೆಟ್ರೋಪಿಕ್ ಐ ಇದ್ದವರಿಗೆ, ಆ ದೋಷ ಇದ್ದವರಿಗೆ ನಿಯರ್ ಪಾಯಿಂಟ್ ಸ್ವಲ್ಪ ದೂರ ಇರುತ್ತೆ. ಸೊ ಎನ್ ಹೈಪೋಮೆಟ್ರೋಪಿಕ್ ಐ, ದೂರದೃಷ್ಟಿ ಕಣ್ಣಿನ ಸಮೀಪ ಬಿಂದು. ಇಲ್ಲಿಂದ ಬರುವ ಎಲ್ಲ ರೇಖೆಗಳು ಕರೆಕ್ಟಾಗಿ ಬಂದು ರೆಟಿನ ಮೇಲೆ ಬೀಳುತ್ತೆ. ಸೊ ನಿಯರ್ ಪಾಯಿಂಟ್ ಆಫ್ ದ ಹೈಪೋಮೆಟ್ರೋಪಿಕ್ ಐ ಅನ್ನು ಡ್ರಾ ಮಾಡಿ ಅಂತ ಹೇಳಿದರೆ ನೀವು ಈ ಡಯಾಗ್ರಾಮನ್ನು ಡ್ರಾ ಮಾಡಬೇಕು. ಸರಿ, ಹೈಪೋಮೆಟ್ರೋಪಿಕ್ ಐ ಅನ್ನು ಡ್ರಾ ಮಾಡಿ ಅಂತ ಹೇಳಿದರೆ ಹೇಗೆ ಡ್ರಾ ಮಾಡಬೇಕು ನೋಡಿ. ಸೊ ಎನ್ ಡ್ಯಾಶ್ ಏನು? ಸಾಮಾನ್ಯ ಕಣ್ಣಿನ ಸಮೀಪ ಬಿಂದು. ಇಲ್ಲಿ ನಿಯರ್ ಪಾಯಿಂಟ್ ಆಫ್ ದ ನಾರ್ಮಲ್ ಐ. ಸೊ ಇಲ್ಲಿಂದ ಬರುವ ರೇಖೆಗಳು, ರೇಸ್ ರೆಟಿನ ಮೇಲೆ ಕರೆಕ್ಟಾಗಿ ಬೀಳಲ್ಲ, ಅದು ರೆಟಿನದ ಹಿಂದೆ ಬಂದು ಮೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಪಾಯಿಂಟಲ್ಲಿರುವ ವಸ್ತುಗಳು ನಮಗೆ ಕರೆಕ್ಟಾಗಿ ಕಾಣಲ್ಲ. ಸೊ ಇದು ಹೈಪೋಮೆಟ್ರೋಪಿಕ್ ಐ ಹೀಗೆ ಬಿಹೇವ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಕರೆಕ್ಷನ್ ಏನು ಅಂತ, ಪರಿಹಾರ ಏನು ಅಂತ ಕೇಳ್ತಾರೆ. ಸೊ ನಾವು ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಬೇಕು. ಸೊ ಅದು ಏನು ಮಾಡುತ್ತೆ? ಸೊ ಇಲ್ಲಿಟ್ಟರೆ ವಸ್ತು, ಆ ಕಾನ್ವೆಕ್ಸ್ ಲೆನ್ಸ್ ಸ್ವಲ್ಪ ಅದನ್ನು ಕಾನ್ವರ್ಜ್ ಮಾಡುತ್ತೆ, ಕೇಂದ್ರೀಕರಿಸುತ್ತದೆ. ಮತ್ತು ಈ ಸ್ಫಟಿಕ ಮಸೂದ ಇನ್ನೂ ಜಾಸ್ತಿ ಕೇಂದ್ರೀಕರಿಸುತ್ತದೆ ಮತ್ತು ಕರೆಕ್ಟಾಗಿ ಬಂದು ರೆಟಿನ ಮೇಲೆ ಮೀಟ್ ಆಗುತ್ತೆ. ಇಲ್ಲಿ ಇದು ಈ ಪಾಯಿಂಟಿಂದ ಬರುವಾಗೆ ಭಾಸವಾಗುತ್ತದೆ. ಓಕೆ, ಸೊ ಇದು ಹೈಪರ್ಮೆಟ್ರೋಪಿಕ್ ಐ. ಇದು ಡಯಾಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್, ಇದನ್ನು ನೆನಪಿಟ್ಕೊಳ್ಳಿ. ಸರಿ, ನೆಕ್ಸ್ಟ್ ಬಂದುಬಿಟ್ಟು ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಅ ಪ್ರಿಸಮ್. ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ. ಪಟ್ಟಕ ಅಂದಾಗ ಏನಂತ ಗೊತ್ತಲ್ಲ, ಪ್ರಿಸಮ್. ಸೊ ಇದು ಗಾಜಿನಿಂದ ಮಾಡಿರ್ತಾರೆ. ಇದರಲ್ಲಿ ಲೈಟ್ ಹೇಗೆ ಬೆಂಡ್ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿಂದೆಲ್ಲ ಒಂದು ಲೈಟ್ ಹಾಕಿದರೆ ಇದಕ್ಕೆ ಇನ್ಸಿಡೆಂಟ್ ರೇ ಅಥವಾ ಪತನ ಕಿರಣ ಅಂತ ಹೇಳ್ತಾರೆ. ಸೊ ನಮ್ಗೆ ಗೊತ್ತು, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗ್ತಿದೆ, ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಏನಾಗುತ್ತೆ ಆಗ? ಲೈಟ್ ರಿಫ್ರ್ಯಾಕ್ಟ್ ಆಗುತ್ತೆ. ಸೊ ಯಾವ ಡೈರೆಕ್ಷನಲ್ಲಿ ರಿಫ್ರ್ಯಾಕ್ಟ್ ಆಗುತ್ತೆ? EF ಡೈರೆಕ್ಷನಲ್ಲಿ ರಿಫ್ರ್ಯಾಕ್ಟ್ ಆಗುತ್ತೆ. ಇದಕ್ಕೆ ರಿಫ್ರ್ಯಾಕ್ಟೆಡ್ ರೇ ಅಥವಾ ವಕ್ರೀಭವನ ಕಿರಣ ಅಂತ ಹೇಳ್ತೇವೆ. ಮತ್ತು ಪುನಃ ಗಾಜಿನಿಂದ ಏರ್ಗೆ ಹೋಗ್ತಿದೆ, ಗ್ಲಾಸ್ ಟು ಏರ್, ಮೀಡಿಯಮ್ ಪುನಃ ಚೇಂಜ್ ಆಗ್ತಿದೆ. ಸೊ ಅದು ಪುನಃ ಬೆಂಡ್ ಆಗುತ್ತೆ, RS ಹಾಗೆ ಬೆಂಡ್ ಆಗುತ್ತೆ. ಸೊ ಇದಕ್ಕೆ ಎಮರ್ಜೆಂಟ್ ರೇ ಅಥವಾ ನಿರ್ಗಮ ಕಿರಣ ಅಂತ ಹೇಳ್ತಾರೆ. ನೋಡಿ, ಈ ಪಟ್ಟಕಕ್ಕೆ ಒಂದು ಕೋನ ಇದೆ, ಈ ಮೇಲಿನ ಆ್ಯಂಗಲ್ಗೆ ಆ್ಯಂಗಲ್ ಆಫ್ ದ ಪ್ರಿಸಮ್ ಅಂತ ಹೇಳ್ತಾರೆ. ಮತ್ತು ಈ ಆ್ಯಂಗಲ್ ಇದೆಲ್ಲ, ಇದಕ್ಕೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಥವಾ ಪತನಾ ಕೋನ ಅಂತ ಹೇಳ್ತಾರೆ. ಮತ್ತು ಇದು ಇದೆಲ್ಲ, ಈ ಆ್ಯಂಗಲ್ಗೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಥವಾ ವಕ್ರೀಭವನ ಕೋನ ಅಂತ ಹೇಳ್ತಾರೆ. ಮತ್ತು ಕೊನೆಯದಾಗಿ ಈ ಆ್ಯಂಗಲ್ ಇದೆಲ್ಲ ಎಲ್ಲಿ ಹೊರಗೆ ಬರುತ್ತೆ, ಎಲ್ಲಿ ಹೊರ ಹೊಮ್ಮುತ್ತೆ, ಇದಕ್ಕೆ ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಅಥವಾ ನಿರ್ಗಮ ಕೋನ ಅಂತ ಹೇಳ್ತಾರೆ. ಓಕೆ, ಇನ್ನೊಂದು ಆ್ಯಂಗಲ್ ಇದೆ, ಅದನ್ನು ನೆನಪಿಟ್ಕೊಳ್ಬೇಕು ನೀವು. ನೋಡಿ, ಈ ಆ್ಯಂಗಲ್. ಸೊ ಈ ಪ್ರಿಸಮ್ ಇಲ್ಲದಿದ್ದರೆ ಲೈಟ್ ಈ ದಿಕ್ಕಿನಲ್ಲಿ ಹೋಗುತ್ತೆ, ಆದರೆ ಈಗ ಅದು ಈ ದಿಕ್ಕಿನಲ್ಲಿ ಚಲಿಸುತ್ತಿದೆ. ಸೊ ಇದು ಈ ದಿಕ್ಕು ಮತ್ತು ಈ ಲೈನ್, ಈ ಎರಡರ ನಡುವೆ ಇರುವ ಆ್ಯಂಗಲ್ಗೆ, ಆ ಕೋನಕ್ಕೆ ಆ್ಯಂಗಲ್ ಆಫ್ ಡಿವಿಯೇಷನ್ ಅಥವಾ ದಿಕ್ಪಲ್ಲಟ ಕೋನ ಅಂತ ಹೇಳ್ತಾರೆ. ಸರಿ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಈ ರಿಫ್ರಾಕ್ಷನ್ ಆಗುವಾಗ
ಪ್ರಿಸಮಲ್ಲಿ ಆ ಲೈಟ್ ಡಿಸ್ಪರ್ಷನ್ ಕೂಡ ಆಗುತ್ತೆ, ಸ್ಪ್ಲಿಟ್ ಕೂಡ ಆಗುತ್ತೆ. ಅದಕ್ಕೆ ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಬೈ ಅ ಗ್ಲಾಸ್ ಪ್ರಿಸಮ್ ಅಥವಾ ಗಾಜಿನ ಪಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳ್ತಾರೆ. ಸೊ ಏನು ವರ್ಣ ವಿಭಜನೆ ಅಂದರೆ ನೋಡಿ, ಡೆಫಿನೇಷನ್ ನಾನು ಇಲ್ಲಿ ಕೊಟ್ಟಿದ್ದೇನೆ. ವೈಟ್ ಲೈಟ್ ಇಲ್ಲಿ ಬರುತ್ತಿದೆ, ಅದು ಬೆಂಡ್ ಆಗುವಾಗ ವೈಟ್ ಲೈಟ್ ಬೇರೆ ಬೇರೆ ಬಣ್ಣಗಳಿಂದ ಮಾಡಿರ್ತಾರೆ. ಅದಕ್ಕೆ ವಿಭಿನ್ನ ಬಣ್ಣಗಳ ಘಟಕಗಳು ಇರುತ್ತೆ. ಸೊ ಬೇರೆ ಬೇರೆ ಬಣ್ಣಗಳಿಂದ ಮಾಡಿರ್ತಾರೆ. ಯಾವುದೆಲ್ಲ ಬಣ್ಣ ಇದೆ ನೋಡಿ, ವಿಬ್ ಗ್ಯಾರ್ ಅಂತ ನೆನ್ಪಿಟ್ಕೊಳ್ಬೋದು. ವಿಬ್ ಗ್ಯಾರ್, ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ನೇರಳೆ, ಊದಾ, ನೀಲಿ, ಹಸಿರು, ಕೇಸರಿ, ಕಿತ್ತಳೆ, ಕೆಂಪು. ಸೊ ಈ ರೀತಿ ಆ ಬಿಳಿ ಬಣ್ಣ ಈ ಬಣ್ಣಗಳಿಂದ ಮಾಡಿರ್ತಾರೆ. ಸೊ ಅದು ಬೆಂಡ್ ಆಗುವಾಗ ಕೆಲವು ಬಣ್ಣ ಜಾಸ್ತಿ ಬೆಂಡ್ ಆಗುತ್ತೆ, ಅದಕ್ಕೆ ಕೆಲವು ಬಣ್ಣ ಕಡಿಮೆ ಬೆಂಡ್ ಆಗುತ್ತೆ. ಸೊ ಹಾಗಾಗಿ ಅದು ಸ್ಪ್ಲಿಟ್ ಆಗುತ್ತೆ, ವಿಭಜನೆಗೊಳ್ಳುತ್ತೆ. ಸೊ ಇದಕ್ಕೇ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ತಾರೆ. ಯಾವುದು ಜಾಸ್ತಿ ಬೆಂಡ್ ಆಗುತ್ತೆ, ಯಾವುದು ಕಡಿಮೆ ಬೆಂಡ್ ಆಗುತ್ತೆ ಅಂತ ಕ್ವೆಶನ್ ಕೇಳ್ತಾರೆ ಕೆಲಸದೆ ಎಕ್ಸಾಮಲ್ಲಿ. ಸೊ ಯಾವುದು ಜಾಸ್ತಿ ಬೆಂಡ್ ಆಗುತ್ತೆ ನೋಡಿ, ವಾಯ್ಲೆಟ್ ಕಲರ್ ಬೆಂಡ್ಸ್ ದ ಮೋಸ್ಟ್, ರೆಡ್ ಕಲರ್ ಬೆಂಡ್ಸ್ ದ ಲೀಸ್ಟ್. ಕೆಂಪು ಬಣ್ಣ ಕನಿಷ್ಠ ಬಾಗುತ್ತೆ, ನೇರಳೆ ಬಣ್ಣ ಗರಿಷ್ಠ ಬಾಗುತ್ತೆ. ನೋಡಿ ವಾಯ್ಲೆಟ್ ಇಲ್ಲಿದೆ ನೋಡಿ. ಸೊ ವಾಯ್ಲೆಟ್ ಇಷ್ಟು ಬೆಂಡ್ ಆಗುತ್ತೆ, ಕೆಂಪು ಇಷ್ಟೇ ಬೆಂಡ್ ಆಗುತ್ತೆ. ಆಯ್ತಾಯಿತು ಅಂತ ಭಾವಿಸ್ಕೊಳ್ತೇನೆ. ಸರಿ, ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ, ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್. ಕೆಲವು ಬಾರಿ 5 ಮಾರ್ಕಿಗೆ ಕೇಳಿದೆ, 5 ಅಥವಾ 4 ಮಾರ್ಕಿಗೆ ಕೇಳ್ತಾರೆ ನ್ಯೂಟನಿನ ಎಕ್ಸ್ಪೆರಿಮೆಂಟ್, ನ್ಯೂಟನಿನ ಪ್ರಯೋಗವನ್ನು ಬರೀರಿ ಅಂತ. ಸೊ ನ್ಯೂಟನ್ ಫಸ್ಟ್ ಏನು ಮಾಡಿದ, ಹೀಗೆ ಈ ಎಕ್ಸ್ಪೆರಿಮೆಂಟನ್ನು, ಈ ಪ್ರಯೋಗವನ್ನು ಫಸ್ಟ್ ನ್ಯೂಟನ್ ಮಾಡಿದ. ಏನು ನೋಡಿದ, ಬಿಳಿ ಬೆಳಕು ಪಟ್ಟಕದ ಮೂಲಕ, ಪ್ರಿಸಮ್ ಮೂಲಕ ಹೋಗುವಾಗ ಅದು ಡಿಸ್ಪರ್ಷನ್ ಆಗುತ್ತೆ ಅಥವಾ ವರ್ಣ ವಿಭಜನೆ ಆಗುತ್ತೆ ಅಂತ ಫಸ್ಟ್ ಅದು ನ್ಯೂಟನ್ ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ದು. ನೆಕ್ಸ್ಟ್ ಇನ್ನೊಂದೇನು ಎಕ್ಸ್ಪೆರಿಮೆಂಟ್ ಮಾಡಿದ್ದಂದರೆ, ಈ ಪ್ರತಿಯೊಂದು ಕಲರ್ ಇದೆಲ್ಲ, ಕೆಂಪು ಕಲರ್ ಅಥವಾ ವಾಯ್ಲೆಟ್ ಕಲರ್, ಈ ಒಂದೊಂದು ಕಲರನ್ನು ಕೂಡ ಇನ್ನೊಂದು ಪ್ರಿಸಮ್, ಸೊ ಇಲ್ಲಿ ರೆಡ್ ಕಲರ್ ಅಂತ ಅಂದ್ಕೊಳ್ಳಿ. ಸೊ ರೆಡ್ ಕಲರನ್ನು ಇನ್ನೊಂದು ಪ್ರಿಸಮ್ ಮೂಲಕ ಇನ್ನೊಂದು ಪ್ರಿಸಮ್ ಮೇಲೆ ಹಾಕುವಾಗ ಅದು ಪುನಃ ವಿಭಜನೆಗೊಳ್ಳುತ್ತಾ ಅಂತ ವಿಭಜನೆಗೊಳ್ಳುತ್ತಾ ಅಂತ ನೋಡಲಿಕ್ಕೆ ಟ್ರೈ ಮಾಡಿದ್ದು. ಆಗ ಅವರು ಏನು ವೀಕ್ಷಿಸಿದ್ದು, ಏನು ಅಬ್ಸರ್ವ್ ಮಾಡಿದ್ದು, ಆ ರೆಡ್ ಲೈಟ್ ಆಗಿ ಉಳಿತು. ರೆಡ್ ಕಲರ್ ಇನ್ನೂ ಜಾಸ್ತಿ ವಿಭಜನೆಗೊಳ್ಳಲ್ಲ. ಸೊ ಅದು ಸೆಕೆಂಡ್ ಪಾಯಿಂಟ್. ಸೊ ರೆಡ್ ಕಲರ್ ಹಾಗೇ ಉಳಿಯುತ್ತದೆ, ಪ್ರತಿಯೊಂದು ಕಲರ್ ಹಾಗೇ ಉಳಿಯುತ್ತದೆ, ಅದು ಬಿಳಿ ಬಣ್ಣ ಮಾತ್ರ ವಿಭಜನೆಗೊಳ್ಳುತ್ತೆ. ಸೊ ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬಂದುಬಿಟ್ಟು, ಸಮರೂಪಿಯಾದ ಸಿಮಿಲರ್ ಪ್ರಿಸನನ್ನು ಅವರು ಇನ್ವರ್ಟೆಡ್, ತಲೆ ಕೆಳಗಾಗಿ ಇದರ ಮುಂದೆ ಇಡ್ತಾರೆ. ಸೊ ಆಗ ಏನಾಗುತ್ತೆ, ಈ ಎಲ್ಲ ಕಲರ್ಸ್ ರೀಕಂಬೈನ್ ಆಗುತ್ತೆ, ಪುನಃ ಸಂಯೋಜನೆ ಆಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್. ನೋಡಿ, ಎಲ್ಲ ಇಲ್ಲಿ ಡಿಸ್ಪರ್ಷನ್ ಆಯಿತು, ವರ್ಣ ವಿಭಜನೆ ಆಯಿತು, ಮತ್ತು ನೆಕ್ಸ್ಟ್ ಪುನಃ ಕಂಬೈನ್ ಆಗುತ್ತೆ, ಸಂಯೋಜನೆ ಹೊಂದುತ್ತೆ. ಸೊ ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್, ಇದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮ್. ಇದನ್ನು ಕರೆಕ್ಟಾಗಿ ಡ್ರಾ ಮಾಡಲಿಕ್ಕೆ ಟ್ರೈ ಮಾಡಿ, ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇದೆ. ಸರಿ, ನೆಕ್ಸ್ಟ್ ಬಂದುಬಿಟ್ಟು ರೈನ್ಬೋ ಫಾರ್ಮೇಷನ್, ಕಾಮನಬಿಲ್ಲು ಹೇಗೆ ರಚನೆ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕೇಳ್ಬೋದು. ಸೊ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ರೈನ್ ಡ್ರಾಪ್ ಇದೆಲ್ಲ, ಈ ಮಳೆಹನಿ ಒಂದು ಪ್ರಿಸಮ್ ಅಥವಾ ಪಟ್ಟಕದ ಹಾಗೆಯೇ ಬಿಹೇವ್ ಮಾಡುತ್ತೆ, ವರ್ತಿಸುತ್ತದೆ. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಪಾಯಿಂಟ್ ಬಂದುಬಿಟ್ಟು, ಸನ್ಲೈಟ್ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ, ಇಲ್ಲಿ ಗಾಳಿ ಇದೆ, ಇದು ವಾಟರ್. ಸೊ ಗಾಳಿಯಿಂದ ವಾಟರ್ಗೆ ಹೋಗುವಾಗ ಫಸ್ಟ್ ಟೈಮ್ ರಿಫ್ರ್ಯಾಕ್ಟ್ ಆಗುತ್ತೆ, ವಕ್ರೀಭವನಗೊಳ್ಳುವಾಗ ಏನಾಗುತ್ತೆ, ನಾವು ನೋಡಿದ್ವಿ ಪ್ರಿಸಮಲ್ಲಿ ವರ್ಣ ವಿಭಜನೆ ಆಗುತ್ತೆ, ಡಿಸ್ಪರ್ಷನ್ ಆಗುತ್ತೆ. ಸೊ ಇಲ್ಲಿ ಕಲರ್ ಸ್ಪ್ಲಿಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಬದೆಯಿಂದ ಅದು ಒಂದ್ಸಲಿ ರಿಫ್ಲೆಕ್ಟ್ ಆಗುತ್ತೆ, ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ಬೋದು. ಸೊ ಇಟ್ ವಿಲ್ ಗೆಟ್ ರಿಫ್ಲೆಕ್ಟೆಡ್ ಆನ್ ದ ಅದರ್ ಸೈಡ್, ಆಂತರಿಕವಾಗಿ ಪ್ರತಿಫಲನಗೊಂಡು, ಫಸ್ಟ್ ರಿಫ್ರಾಕ್ಷನ್, ನೆಕ್ಸ್ಟ್ ಇಂಟರ್ನಲಿ ರಿಫ್ಲೆಕ್ಷನ್, ಆಂತರಿಕವಾಗಿ ಪ್ರತಿಫಲನಗೊಂಡು ಇಲ್ಲಿ ಪುನಃ ರಿಫ್ರಾಕ್ಟ್ ಆಗುತ್ತೆ, ಪುನಃ ವಕ್ರೀಭವನಗೊಳ್ಳುತ್ತೆ. ಸೊ ಇಲ್ಲಿ ನಾವು ನಿಂತು ಇದನ್ನು ನೋಡುವಾಗ ನಮಗೆ ಇಲ್ಲಿ ವಾಯ್ಲೆಟ್, ವಿಬ್ಗ್ಯಾರ್ ಕಲರ್ಸ್ ಇದೆಲ್ಲ, ಬೇರೆ ಕಾಮನಬಿಲ್ಲಿನ ಕಲರ್ಸನ್ನು ನಾವು ನೋಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಇದು ಸನ್ ಈ ದಿಕ್ಕಿನಲ್ಲಿದ್ದರೆ, ಸೂರ್ಯ ಈ ದಿಕ್ಕಿನಲ್ಲಿದ್ದರೆ, ನಮ್ಮ ಹಿಂದೆ ಇದ್ದರೆ ರೈನ್ಬೋ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ, ಆಪೋಸಿಟ್ ಡೈರೆಕ್ಷನಲ್ಲಿ ಮಾತ್ರ ನೋಡ್ಬೋದು. ಸೊ ಇದೊಂದು ಇಂಪಾರ್ಟೆಂಟ್ ವಿಷಯ, ರೈನ್ಬೋ ಫಾರ್ಮೇಷನ್. ಸರಿ, ನೆಕ್ಸ್ಟ್ ಬಂದುಬಿಟ್ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್, ವಾಯುಮಂಡಲದಲ್ಲಿ ವಕ್ರೀಭವನ. ಇದರಲ್ಲಿ 3 ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿದೆ. ಯಾವುದೆಲ್ಲ, ಸ್ಟಾರ್ಸ್, ನಕ್ಷತ್ರಗಳು ಯಾಕೆ ಮಿನುಗುತ್ತದೆ, ವೈ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, ವೈ ದ ಸ್ಟಾರ್ಸ್ ಟ್ವಿಂಕಲ್. ನೆಕ್ಸ್ಟ್ ಬಂದುಬಿಟ್ಟು, ವೈ ಡೋಂಟ್ ಪ್ಲಾನೆಟ್ಸ್ ಟ್ವಿಂಕಲ್, ಗ್ರಹಗಳು ಏಕೆ ಮಿನುಗುವುದಿಲ್ಲ. ಮತ್ತು ಅಡ್ವಾನ್ಸ್ ಸನ್ರೈಸ್ ಮತ್ತು ಡಿಲೇಡ್ ಸನ್ಸೆಟ್, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ, ಇದೆಲ್ಲ ಹೇಗೆ ಆಗುತ್ತೆ ಅಂತ ಕ್ವೆಶನ್ ಕೇಳ್ಬೋದು.
ಸೊ ಫಸ್ಟ್ ಒಂದೊಂದಾಗಿ ನೋಡುವ. ಫಸ್ಟ್ ಬಂದುಬಿಟ್ಟು ಅಪ್ಯಾರೆಂಟ್ ಪೊಸಿಷನ್ ಆಫ್ ದ ಸ್ಟಾರ್. ಸರಿ, ಸ್ಟಾರ್ಸ್ ಆರ್ ಪಾಯಿಂಟ್ ಸೈಸ್ ಸೋರ್ಸಸ್ ಆಫ್ ಲೈಟ್. ಸ್ಟಾರ್ಸ್ ಏನಿದೆ ತುಂಬ ದೂರದಲ್ಲಿದೆ, ಓಕೆ, ಮತ್ತು ಅದು ತುಂಬ ಚಿಕ್ಕದಾಗಿ ನಮಗೆ ಕಾಣುತ್ತೆ. ಸೊ ಹಾಗಾಗಿ ಅದನ್ನು ಬಿಂದು ಗಾತ್ರದ ಬೆಳಕಿನ ಮೂಲಗಳು ಅಂತ ನಾವು ಪರಿಗಣಿಸ್ಬೋದು. ಸೊ ಅಷ್ಟು ದೂರದಿಂದ ಬರುವಾಗ ಏನಾಗುತ್ತೆ, ನಮ್ಮ ಅರ್ತ್ ಅಟ್ಮಾಸ್ಫಿಯರ್ದ ವಾಯುಮಂಡಲಿಗೆ ಎಂಟರ್ ಆಗುವಾಗ ಅದು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬರ್ತಿದೆ. ಓಕೆ, ವ್ಯಾಕ್ಯೂಮ್ ನಿರ್ವಾತದಿಂದ ಗಾಳಿಗೆ ಬರ್ತಿದೆ. ಸೊ ಅದು ಹಾಗಾಗಿ ಅದು ಬೆಂಡ್ ಆಗುತ್ತೆ, ಸೊ ವಕ್ರೀಭವನಗೊಳ್ಳುತ್ತೆ. ಮತ್ತು ನಮ್ಮ ವಾಯುಮಂಡಲಿನ ಫಿಸಿಕಲ್ ಕಂಡೀಷನ್ಸ್, ಭೌತಿಕ ಪರಿಸ್ಥಿತಿ ತುಂಬ ಚೇಂಜ್ ಆಗ್ತಿರುತ್ತೆ, ತಾಪಮಾನ ಡಿಫ್ರೆನ್ಸ್ ಆಗ್ತಿರುತ್ತೆ. ಸೊ ಹಾಗಾಗಿ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆಲ್ಲ ವಕ್ರೀಭವನ ಸೂಚ್ಯಂಕ ಅದು ಕೂಡ ಚೇಂಜ್ ಆಗ್ತಿರುತ್ತೆ. ಸೊ ಅದು ರಿಫ್ರಾಕ್ಟ್ ಹಾಕ್ಕೊಂಡು ಬೆಂಡ್ ಹಾಕ್ಕೊಂಡು ಬರುತ್ತೆ. ಸೊ ಹಾಗಾಗಿ ಅದು ಏನಾಗುತ್ತೆ, ಇಟ್ ಅಂಡರ್ಗೋಸ್ ಕಂಟಿನ್ಯೂಸ್ ರಿಫ್ರಾಕ್ಷನ್, ವಾಯುಮಂಡಲದಲ್ಲಿ ಸತತವಾಗಿ ವಕ್ರೀಭವನಗೊಳ್ಳುತ್ತೆ. ಹಾಗಾಗಿ ಆ ಲೈಟ್ ರೇಸ್ ಬೇರೆ ಕಡೆಯಿಂದ ಬರೋದಾಗಿ ನಮಗೆ ಭಾಸವಾಗುತ್ತದೆ. ಆ ಸ್ಟಾರ್ ಇಲ್ಲಿರುವ ಬದಲು ಇಲ್ಲಿದೆ ಅಂತ ನಮಗೆ ಕಾಣುತ್ತೆ. ಸೊ ಇದಕ್ಕೆ ಅಪ್ಯಾರೆಂಟ್ ಪೊಸಿಷನ್ ಅಥವಾ ಸ್ಟಾರ್ಸ್ ನಕ್ಷತ್ರಗಳ ತೋರಿಕೆಯ ಸ್ಥಾನ ಅಂತ ಹೇಳ್ತಾರೆ. ಅದು ರಿಫ್ರಾಕ್ಷನ್ ಇದಲ್ಲ, ವಕ್ರೀಭವನ, ಆ ಲೈಟಿದು ರೇಸ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿರುತ್ತೆ. ಸೊ ಹಾಗಾಗಿ ಈ ಅಪ್ಯಾರೆಂಟ್ ಪೊಸಿಷನ್ ಕೂಡ ಚೇಂಜ್ ಆಗ್ತಿರುತ್ತೆ. ಮತ್ತು ನಮ್ಮ ಕಣ್ಣಿನೊಳಗೆ ಬೀಳುವ ಬೆಳಕಿನ ಕ್ವಾಂಟಿಟಿ ಇದೆಲ್ಲ, ಅಮೌಂಟ್ ಆಫ್ ಸ್ಟಾರ್ ಲೈಟ್ ದಟ್ ಈಸ್ ಎಂಟರಿಂಗ್ ದ ಐ, ಇಟ್ ಆಲ್ಸೋ ಫ್ಲಿಕರ್ಸ್, ಅದು ಕೂಡ ಫ್ಲಿಕರ್ಸ್ ಆಗುತ್ತೆ, ಅದು ಚೇಂಜ್ ಆಗ್ತಿರುತ್ತೆ. ಸೊ ಕಣ್ಣಿನಲ್ಲಿ ಪ್ರವೇಶಿಸುವ ಬೆಳಕು ಮಿನುಗುತ್ತದೆ. ಸೊ ಹಾಗಾಗಿ ಸ್ಟಾರ್ಸ್ ನಕ್ಷತ್ರಗಳು ಮಿನುಗುತ್ತಿದೆ, ಟ್ವಿಂಕಲ್ ಆಗ್ತಿದೆ ಅಂತ ನಮಗೆ ಅನಿಸುತ್ತೆ. ಅದು ಆನ್ಸರ್, ವೈ ಸ್ಟಾರ್ಸ್ ಟ್ವಿಂಕಲ್, ಹೀಗೆ ಬರಬೇಕು. ಸರಿ, ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ವೈ ಡೋಂಟ್ ಪ್ಲಾನೆಟ್ಸ್ ಟ್ವಿಂಕಲ್. ಓಕೆ, ಗ್ರಹಗಳು ಏಕೆ ಮಿನುಗುವುದಿಲ್ಲ? ಸೊ ನೋಡಿ, ಪ್ಲಾನೆಟ್ಸ್ ತುಂಬ ಹತ್ತಿರ ಇರುತ್ತೆ ಭೂಮಿಗೆ. ಓಕೆ, ಅದು ನಕ್ಷತ್ರಗಳಷ್ಟು ದೂರದಲ್ಲಿ ಇರೋದಿಲ್ಲ. ಸೊ ಪ್ಲಾನೆಟ್ಸ್ ಆರ್ ಕ್ಲೋಸರ್ ಟು ಅರ್ತ್. ಗ್ರಹಗಳು ಭೂಮಿಗೆ ತುಂಬ ಹತ್ತಿರದಲ್ಲಿ ಇದೆ. ಹಾಗಾಗಿ ಇದು ಪಾಯಿಂಟ್ ಸೈಜ್ ಸೋರ್ಸ್ ಅಥವಾ ಬಿಂದು ಗಾತ್ರದ ಬೆಳಕಿನ ಮೂಲ ಅಂತ ಇದನ್ನು ಪರಿಗಣಿಸಲಿಕ್ಕೆ ಆಗಲ್ಲ. ಇದು ಕಲೆಕ್ಷನ್ ಆಫ್ ಪಾಯಿಂಟ್ ಸೈಜ್ಡ್ ಸೋರ್ಸಸ್ ಆಫ್ ಲೈಟ್, ಬಿಂದು ಗಾತ್ರದ ಬೆಳಕಿನ ಮೂಲಗಳ ಒಂದು ಸಮೂಹ ಅಂತ ಪರಿಗಣಿಸ್ಬೋದು. ಸೊ ಹಾಗಾಗಿ ಏನಾಗುತ್ತೆ, ಇಟ್ averaging out the light variations and nullifying the twinkling effect. ಸೊ ಬೇರೆ ಬೇರೆ ಮೂಲಗಳಿಂದ, ಸೊ ಸ್ಟಾರ್ಸ್ ಅಂತ ಹೀಗಿದೆ ಅಂದ್ಕೊಳ್ಳಿ. ಸೊ ಇದರಲ್ಲಿ ಬೇರೆ ಬೇರೆ ಬೆಳಕಿನ ಮೂಲಗಳು ಇವೆ. ಸೊ ಈ ಎಲ್ಲ ಬೆಳಕಿನ ಮೂಲಗಳಿಂದ ನಮಗೆ ಲೈಟ್ ರೇಸ್ ಬರುವಾಗ ಒಂದೊಂದು ಬೆಳಕಿನ ಕಿರಣಗಳು ರಿಫ್ರಾಕ್ಟ್ ಆಗುತ್ತೆ. ಹೇಗೆ ಸ್ಟಾರ್ಸಿಂದ ಬರುವ ಲೈಟ್ ರೇಸ್ ಹೇಗೆ ರಿಫ್ರಾಕ್ಟ್ ಆಗುತ್ತೆ, ಹಾಗೆಯೇ ಇದು ಕೂಡ ರಿಫ್ರಾಕ್ಟ್ ಆಗುತ್ತೆ. ಆದರೆ ಇಲ್ಲಿ ತುಂಬ ಬೆಳಕಿನ ಮೂಲಗಳು ಇವೆ. ದೇರ್ ಇಸ್ ಅ ಲಾಟ್ ಆಫ್ ಪಾಯಿಂಟ್ ಸೈಜ್ಡ್ ಲೈಟ್ ಸೋರ್ಸಸ್. ಸೊ ಹಾಗಾಗಿ ಅದು ಎಲ್ಲ ಫ್ಲಿಕ್ಕರಿಂಗ್ ಇದೆಲ್ಲ, ಎಲ್ಲ ಮಿನುಗುವಿಕೆ ಅದೆಲ್ಲ ಆವ್ರೇಜ್ ಔಟ್ ಆಗುತ್ತೆ. ಸೊ ಕಣ್ಣಿಗೆ ಬರುವಾಗ ಅಷ್ಟು ವ್ಯತ್ಯಾಸ ನಮಗೆ ಕಾಣಲ್ಲ. ಸೊ ಅದಕ್ಕೋಸ್ಕರ ಆವ್ರೇಜಿಂಗ್ ಔಟ್ ದ ಲೈಟ್ ವೇರಿಯೇಷನ್ಸ್, ನಲಿಫೈಯಿಂಗ್ ದ ಟ್ವಿಂಕ್ಲಿಂಗ್ ಎಫೆಕ್ಟ್. ಕನ್ನಡ ಮೀಡಿಯವರು ಹೀಗೆ ಬರಬೇಕು, ನಮ್ಮ ಕಣ್ಣನ್ನು ತಲುಪುವ ಬೆಳಕಿನ ವ್ಯತ್ಯಾಸವು ಎಲ್ಲ ಬಿಂದುಗಳ ಬೆಳಕಿನ ಸರಾಸರಿ ಹತ್ತಿರವಾಗುತ್ತದೆ. ಇದು ವೈ ಡೋಂಟ್ ಪ್ಲಾನೆಟ್ಸ್ ಟ್ವಿಂಕಲ್. ನೆಕ್ಸ್ಟ್ ಬಂದುಬಿಟ್ಟು ಅಡ್ವಾನ್ಸ್ ಸನ್ರೈಸ್ ಆ್ಯಂಡ್ ಡಿಲೇಡ್ ಸನ್ಸೆಟ್, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ. ಈಗ ನಮಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಅಂದರೆ ಏನು ನೋಡಿ, ಯಾವಾಗ ಈ ಹೊರೈಸನ್ ಇದೆ, ಈ ದಿಗಂತ ಇದೆಲ್ಲ, ಆ ದಿಗಂತಗಿಂತ ಸೂರ್ಯ ಮೇಲೆ ಬಂದರೆ ನೋಡಿ, ಸೂರ್ಯ ಈ ದಿಗಂತ ಹೊರೈಸನ್ ಇದು. ಸೊ ಹೊರೈಸನ್ಗಿಂತ ಮೇಲೆ ಬಂದರೆ ಆಗ ನಮಗೆ ಸೂರ್ಯೋದಯ ಆಗಿದೆ ಅಥವಾ ಸನ್ರೈಸ್ ಆಗಿದೆ ಅಂತ ಹೇಳ್ಬೋದು. ದಿಗಂತಗಿಂತ ಮೇಲೆ ಬಂದರೆ ಮಾತ್ರ ನಮಗೆ ಕಾಣುತ್ತಾ ಸೂರ್ಯ? ಇಲ್ಲ, ಸ್ವಲ್ಪ ಕೆಳಗಿರುವಾಗಲೇ ಸೂರ್ಯ ನಮಗೆ ಕಾಣುತ್ತೆ. ಯಾಕೆ ನೋಡಿ, ಈ ಲೈಟ್ ರೇಸ್ ಬರುವಾಗ ವಾಯುಮಂಡಲದಲ್ಲಿ ರಿಫ್ರಾಕ್ಟ್ ಆಗಿ ಸ್ವಲ್ಪ ಬೆಂಡ್ ಆಗಿ ನಮ್ಮ ಕಣ್ಣಿಗೆ ಬಂದು ಮೀಟ್ ಆಗುತ್ತೆ. ಆಗ ನಮಗೆ ಸೂರ್ಯ ದಿಗಂತದ ಮೇಲೆ ಇದೆ ಅಂತ ಭಾಸವಾಗುತ್ತದೆ. ಇಟ್ ವಿಲ್ ಅಪಿಯರ್ ಆ್ಯಸ್ ದೋ ಸನ್ ಈಸ್ ಅಬವ್ ಹೊರೈಸನ್, ಸನ್ರೈಸ್ ಆಲ್ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಎಷ್ಟು ನಿಮಿಷ ಮುಂಚೆ ನಮಗೆ ಸೂರ್ಯ ಕಾಣ್ಬೋದು? ಸನ್ ಈಸ್ ವಿಸಿಬಲ್ 2 minutes ಬಿಫೋರ್ ದ ಆ್ಯಕ್ಚುವಲ್ ಸನ್ರೈಸ್. ನಿಜ ಸೂರ್ಯಾಸ್ತ ಮತ್ತು ತೋರಿಕೆಯ ಸೂರ್ಯಾಸ್ತ ನಡುವಿನ ವ್ಯತ್ಯಾಸ ಸಮಯ 2 ನಿಮಿಷ. ಸೂರ್ಯಾಸ್ತ ಅಲ್ಲ, ಸೂರ್ಯೋದಯ ಆಗುವಾಗಲೂ ಕೂಡ ಅದು 2 ನಿಮಿಷ ಮುಂಚೆ ಸೂರ್ಯೋದಯ ಆಗಿದೆ ಅಂತ ನಮಗೆ ಅನಿಸ್ಕೊಳ್ಳುತ್ತದೆ. ಸನ್ಸೆಟ್ ಆಗುವಾಗ ಹೇಗಿರುತ್ತೆ ನೋಡಿ, ಸನ್ಸೆಟ್ ಆಗುವಾಗ ಈ ಬದಿಯಲ್ಲಿ ಹೊರೈಸನ್ ಇಲ್ಲಿದ್ದರೆ ಸೂರ್ಯ ಸನ್ಸೆಟ್ ಆದಮೇಲೆ ಕೂಡ ಆಫ್ಟರ್ 2 minutes ನಾವು ಅದನ್ನು ನೋಡ್ಬೋದು. ಸೊ 2 minutes ಸನ್ಸೆಟ್ ಆದಮೇಲೆ ಮತ್ತು ಸನ್ರೈಸ್ ಇದು 2 minutes ಮುಂಚೆ ನಮಗೆ ಸನ್
ವಿಸಿಬಲ್ ಇರುತ್ತೆ. ಸೊ ಇದಕ್ಕೆ ಅಡ್ವಾನ್ಸ್ ಸನ್ರೈಸ್ ಮತ್ತು ಡಿಲೇಡ್ ಸನ್ಸೆಟ್ ಅಂತ ಹೇಳ್ತಾರೆ. ಸೊ ಇದು ಅಟ್ಮಾಸ್ಫಿಯರಿಕ್ ರಿಫ್ಲೆಕ್ಷನ್ದು 3 ಟಾಪಿಕ್ಸ್. ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಥವಾ ಬೆಳಕಿನ ಚದುರುವಿಕೆ ಅಂತ ಹೇಳ್ತಾರೆ. ಬೆಳಕಿನ ಚದುರುವಿಕೆ ಅಂದ್ರೇನು? ಲೈಟ್ ರೇ ಯಾವುದಾದ್ರು ಕಣಗೆ ಬಂದು ಟಚ್ ಆಗುವಾಗ, ಇಫ್ ಇಟ್ ಟಚಸ್ ಎನಿ ಮಾಲಿಕ್ಯೂಲ್ ಆರ್ ಪಾರ್ಟಿಕಲ್, ಅದು ಚದುರುತ್ತದೆ, ಸ್ಕ್ಯಾಟರ್ ಆಗುತ್ತೆ, ಎಲ್ಲ ಡೈರೆಕ್ಷನ್ಗೆ ಸ್ಪ್ರೆಡ್ ಆಗುತ್ತೆ. ಸೊ ಇದಕ್ಕೇ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಥವಾ ಬೆಳಕಿನ ಚದುರುವಿಕೆ ಅಂತ ಹೇಳ್ತಾರೆ. ಸೊ ಎಲ್ಲ ಸೈಜಿದು ಕಣಕ್ಕೆ ಟಚ್ ಆದರೆ ಆಗುತ್ತಾ? ಇಲ್ಲ, ಒಂದು ಸೂಕ್ತ ಸೈಜಿದು ಕಣಕ್ಕೆ ಟಚ್ ಆದರೆ ಮಾತ್ರ ಆಗುತ್ತೆ. ಸೊ ಇದರ ಒಳಗಡೆ 2 ಟಾಪಿಕ್ ಇದೆ. ಸೊ ಒಂದು ಬಂದುಬಿಟ್ಟು ಟಿಂಡಾಲ್ ಇಫೆಕ್ಟ್ ಅಥವಾ ಟಿಂಡಾಲ್ ಪರಿಣಾಮ, ಇನ್ನೊಂದು ಬಂದುಬಿಟ್ಟು ವೈ ಸ್ಕೈ ಬ್ಲೂ, ಶುಭ್ರ ಆಕಾಶ ಏಕೆ ನೀಲಿಯಾಗಿದೆ. ಸೊ ಇದನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಟಿಂಡಾಲ್ ಇಫೆಕ್ಟ್ ಅಂದ್ರೇನು? ನೀವು ನೋಡಿರ್ಬೋದು, ಬೆಳಗ್ಗೆ ಏಳುವಾಗ ಸ್ವಲ್ಪ ಫಾಗ್ ಅಥವಾ ಮಂಜು ಇರುವಾಗ ಮರದಿಂದ ಬರುವ ಲೈಟ್ ರೇಸ್, ಆ ಪಾತ್ ನಮಗೆ ಕಾಣುತ್ತೆ. ಸೊ ಅದು ಯಾಕೆ ಹೀಗೆ ಆಗುತ್ತೆ? ಇಟ್ ಈಸ್ ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಕೊಲಾಯ್ಡ್ ಅಂದ್ರೇನು? ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆ. ಸೊ ಕಲಿಲ ಪದಾರ್ಥ ಅಂದರೆ ಏನು ನೋಡಿ, ಇಲ್ಲಿ 2 ಸೊಲ್ಯೂಷನ್ ಇದೆ. ಕ್ರಮೇಣ ಇದರಲ್ಲಿ ಖಾಲಿ ಸಕ್ಕರೆ ಮತ್ತು ನೀರು ಹಾಕಿದರೆ, ಶುಗರ್ ಆ್ಯಂಡ್ ವಾಟರ್ ಹಾಕಿದರೆ ಅದೇನಾಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಓಕೆ, ಆಗ ನಮಗೆ ಶುಗರ್ ಪಾರ್ಟಿಕಲ್ಸ್ ಕಾಣುತ್ತಾ? ಇಲ್ಲ, ಅದು ತುಂಬ ಚಿಕ್ಕದಾಗಿರುತ್ತೆ ಅಥವಾ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಸೊ ಇದಕ್ಕೆ ದ್ರವಣ ಅಥವಾ ಸೊಲ್ಯೂಷನ್ ಅಂತ ಹೇಳ್ತಾರೆ. ಕಲಿಲ ಅಂದ್ರೇನು? ಕಲಿಲ ಅಂದರೆ ಕೊಲಾಯ್ಡ್ ಅಂದರೆ ಇದಕ್ಕೆ ಕ್ರಮೇಣ ನಾವು ಹಾಲು ಹಾಕಿದರೆ ಅಥವಾ ಇಲ್ಲಿ ಹಾಲು ತಗೊಂಡಿದ್ರೆ, ಹಾಲು ಅಥವಾ ನೀರನ್ನು ಮಿಕ್ಸ್ ಮಾಡಿದರೆ ಅದು ಕಲಿಲ ಆಗುತ್ತೆ ಅಥವಾ ಕೊಲಾಯ್ಡ್ ಆಗುತ್ತೆ. ಯಾಕೆಂದರೆ ಆ ಹಾಲಿನ ಕಣಗಳು ಸ್ವಲ್ಪ ದೊಡ್ಡದಿರುತ್ತೆ ಶುಗರ್ದು ಕಣಗಳಿಗಿಂತ, ಶುಗರ್ ಪಾರ್ಟಿಕಲ್ಸ್ಗಿಂತ ಮಿಲ್ಕ್ ಪಾರ್ಟಿಕಲ್ಸ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಅದಕ್ಕೆ ನಾವು ಕೊಲಾಯ್ಡ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕಾಣ್ತಿದೆಲ್ಲ, ಸೊ ಇದು ಕೂಡ ಒಂದು ಕಲಿಲ ಅಂತ ಪರಿಗಣಿಸ್ಬೋದು. ಸೊ ಇದಕ್ಕೆ ಕೊಲಾಯ್ಡ್ ಅಂತ ಹೇಳ್ತಾರೆ. ಸೊ ಈ ಕಣಗಳಿಂದ ಚದುರುವಿಕೆ ಉಂಟಾಗತ್ತಲ್ಲ, ದ ಸ್ಕ್ಯಾಟರಿಂಗ್ ಬಿಕಾಸ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್, ಇದಕ್ಕೆ ನಾವು ಟಿಂಡಾಲ್ ಇಫೆಕ್ಟ್ ಅಂತ ಕರಿಬೋದು. ಈಗ ಆ ಕಣಗಳ ಪಾರ್ಟಿಕಲ್ಸ್ ಇದೆ, ಅದು ಸೈಜ್ ಇದೆಲ್ಲ, ಅದು ತುಂಬ ಮ್ಯಾಟರ್ ಆಗುತ್ತೆ. ನೋಡಿ, ಸ್ಮಾಲ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಸ್ಮಾಲರ್ ವೇವ್ ಲೆಂತ್ ಬ್ಲೂ ಲೈಟ್ ಮೋರ್. ಸೊ ತುಂಬ ಚಿಕ್ಕ ಕಣಗಳಿದ್ದರೆ ಅದು ಬ್ಲೂ ಲೈಟನ್ನು ಜಾಸ್ತಿ ಸ್ಕ್ಯಾಟರ್ ಮಾಡ್ತದೆ. ಓಕೆ, ನೀಲಿ ಬಣ್ಣವನ್ನು ಜಾಸ್ತಿ ಚದುರಿಸುತ್ತದೆ ಅತಿ ಸಣ್ಣ ಕಣಗಳು. ಸೊ ಈಗ ಕಣಗಳು ಸ್ವಲ್ಪ ದೊಡ್ಡಾಗುವಾಗ ಇಟ್ ವಿಲ್ ಸ್ಕ್ಯಾಟರ್ ಲೈಟ್ ಆಫ್ ಹೈಯರ್ ವೇವ್ ಲೆಂತ್ಸ್. ಸೊ ಬ್ಲೂ ಲೈಟ್ ಇದೆಲ್ಲ, ನೀಲಿ ಬಣ್ಣ ಇದೆಲ್ಲ, ಅದರ ತರಂಗ ಅಂತ ಸ್ವಲ್ಪ ಕಡಿಮೆ, ಸ್ವಲ್ಪ ಅದರ ರೆಡ್ ಲೈಟ್ ಕೆಂಪು ಬಣ್ಣಕ್ಕೆ ಕಂಪೇರ್ ಮಾಡಿದರೆ ಬ್ಲೂ ಲೈಟ್ ಇದ್ದು ತರಂಗಾಂತರ ಸ್ವಲ್ಪ ಕಡಿಮೆ. ಕೆಂಪು ಬಣ್ಣದ್ದು ತರಂಗಾಂತರ ವೇವ್ ಲೆಂತ್ ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ದೊಡ್ಡದು. ಸೊ ಸಣ್ಣ ಕಣಗಳು ಬ್ಲೂ ಲೈಟನ್ನು ಜಾಸ್ತಿ ಸ್ಕ್ಯಾಟರ್ ಮಾಡುತ್ತೆ. ದೊಡ್ಡ ಕಣಗಳು ಬಿಗ್ಗರ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಹೈಯರ್ ವೇವ್ ಲೆಂತ್ಸ್, ರೆಡ್ ಅಥವಾ ಹೈಯರ್ ವೇವ್ ಲೆಂತ್ಸ್ ಸ್ಕ್ಯಾಟರ್ ಮಾಡುತ್ತೆ. ಮತ್ತು ಸ್ಕ್ಯಾಟರ್ ಲೈಟ್ ಈಸ್ ಆಫ್ ವೈಟ್ ಇಫ್ ಪಾರ್ಟಿಕಲ್ಸ್ ಆರ್ ಮಚ್ ಬಿಗ್ಗರ್. ಇನ್ನೂ ದೊಡ್ಡ ಕಣಗಳು ಪಾರ್ಟಿಕಲ್ಸ್ ಇದ್ದರೆ ಕೆಲವು ಬಾರಿ ಆ ಚದುರಿದ ಕಿರಣ ಇದೆಲ್ಲ, ಕಲರ್ ಬೆಳಕು ವೈಟ್ ಆಗಿ ಕೂಡ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಇದು ಟಿಂಡಾಲ್ ಇಫೆಕ್ಟ್ ಅಂತ. ನೆಕ್ಸ್ಟ್ ಬಂದುಬಿಟ್ಟು ವೈ ಈಸ್ ದ ಸ್ಕೈ ಬ್ಲೂ. ನೋಡಿ, ಮಾಲಿಕ್ಯೂಲ್ಸ್ ಆ್ಯಂಡ್ ಪಾರ್ಟಿಕಲ್ಸ್ ಆರ್ ಸ್ಮಾಲರ್ ದ್ಯಾನ್ ದ ವೇವ್ ಲೆಂತ್ ಆಫ್ ವಿಸಿಬಲ್ ಲೈಟ್. ನಮ್ಮ ವಾಯುಮಂಡಲದಲ್ಲಿರುವ ಕಣಗಳು ಮತ್ತು ಅಣುಗಳು ತುಂಬ ಚಿಕ್ಕದಾಗಿರುತ್ತೆ. ಎಷ್ಟು ಚಿಕ್ಕದಾಗಿರುತ್ತೆ? ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿರುತ್ತದೆ. ನಮ್ಮ ವಿಸಿಬಲ್ ಲೈಟ್ ಏನಿದೆ, ವಿಸಿಬಲ್ ಲೈಟ್ ಸ್ಪೆಕ್ಟ್ರಮ್ ಅಥವಾ ಬಿಳಿ ಬೆಳಕಿನ ರೋಹಿತ ಅಂತ ಏನು ಕರೀತಾರೆ, ಆ ಸ್ಪೆಕ್ಟ್ರಮ್ಗಿಂತ ತರಂಗಾಂತರಕ್ಕಿಂತ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅದು ಯಾವುದು ಬಣ್ಣವನ್ನು ಚೆನ್ನಾಗಿ ಚದುರಿಸುತ್ತದೆ, ಯಾವುದು ಬಣ್ಣವನ್ನು ಸ್ಕ್ಯಾಟರ್ ಮಾಡುತ್ತೆ? ಶಾರ್ಟರ್ ವೇವ್ಲೆನ್ಸ್, ಚಿಕ್ಕ ವೇವ್ಲೆಂತ್ ಚಿಕ್ಕ ತರಂಗಾಂತರ ಇರುವ ಬಣ್ಣವನ್ನು ಜಾಸ್ತಿ ಸ್ಕ್ಯಾಟರ್ ಮಾಡುತ್ತೆ. ಯಾವುದು ಚಿಕ್ಕ ತರಂಗಾಂತರವಿರುವ ಬಣ್ಣ? ಬ್ಲೂ ಬಣ್ಣ, ನೀಲಿ, ಬ್ಲೂ, ವಾಯ್ಲೆಟ್, ನೇರಳೆ. ಸೊ ಬ್ಲೂ ಎಂಡಲ್ಲಿರುವ, ನೀಲಿ ಅಂಚಿನಲ್ಲಿರುವ ಎಲ್ಲ ಬಣ್ಣಗಳನ್ನು ತುಂಬ ಪರಿಣಾಮಕಾರಿಯಾಗಿ ಚದುರಿಸುತ್ತದೆ. ಹಾಗಾಗಿ ನಮ್ಮ ಸ್ಕೈ ಬ್ಲೂ ಆಗಿ ಕಾಣುತ್ತೆ. ನಮಗೆ ಭೂಮಿಯಲ್ಲಿ ವಾಯುಮಂಡಲನೇ ಇರಲಿಲ್ಲ, ಅದು ಏನಾಗುತ್ತೆ? ಸ್ಕೈ ಯಾವ್ದು ಕಲರಲ್ಲಿರುತ್ತೆ? ಕಪ್ಪು ಕಲರಲ್ಲಿರುತ್ತೆ. ಯಾಕೆಂದರೆ ಯಾವುದೇ ಕಣಗಳೇ ಇರಲ್ಲ, ದೇರ್ ಆರ್ ನೋ ಪಾರ್ಟಿಕಲ್ಸ್. ಸೊ ಹಾಗಾಗಿ ಸ್ಕ್ಯಾಟರಿಂಗ್ ಆಗಲ್ಲ, ಹಾಗಾಗಿ ದೇರ್ ಇಸ್ ನೋ ಬೆಳಕಿನ ಚದುರುವಿಕೆ ಇರಲ್ಲ. ಸೊ ಹಾಗಾಗಿ ಎಲ್ಲ ಬ್ಲ್ಯಾಕ್ ಆಗಿಯೇ ಕಾಣುತ್ತೆ. ಸರಿ, ನೋಡಿ ಇಲ್ಲಿ ನೋಡಿ, ವಾಯ್ಲೆಟ್ ಇದೆಲ್ಲ. ಸೊ ಇದರ ತರಂಗಾಂತರ ನೋಡಿ ಚಿಕ್ಕದಾಗಿದೆ, ಈ 2 ತರಂಗಗಳ ಅಂತರ ಅದು ಚಿಕ್ಕದಾಗಿರುತ್ತೆ. ರೆಡ್ ಇದು ದೊಡ್ಡದಾಗಿರುತ್ತೆ. ಸೊ 1.8ರಷ್ಟು ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ಇದು ಜಾಸ್ತಿ ಚದುರುವುದಿಲ್ಲ. ಇಟ್ ವಿಲ್ ನಾಟ್ ಸ್ಕ್ಯಾಟರ್ ಮಚ್, ದಿಸ್ ವಿಲ್ ಸ್ಕ್ಯಾಟರ್ ಅ ಲಾಟ್. ಲಾಸ್ಟಿಗೊಂದು ಚಿಕ್ಕ ಕ್ವೆಶನ್ ಕೇಳ್ಬೋದು, ವೈ ಡೇಂಜರ್ ಸಿಗ್ನಲ್ಸ್
ರೆಡ್ ಇನ್ ಕಲರ್. ಅಪಾಯ ಸಂಕೇತ ದೀಪಗಳು ಯಾಕೆ ಕೆಂಪು ಬಣ್ಣದಲ್ಲಿರುವೆ? ಯಾಕೆಂದರೆ ನೋಡಿ, ನಾವು ನೋಡಿದ್ವಿ ಕೆಂಪು ಬಣ್ಣ ಅದರ ತರಂಗಾಂತರ ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ಅದು ಜಾಸ್ತಿ ಚದುರುವುದಿಲ್ಲ. ಸೊ ಫಾಗ್ ಆ್ಯಂಡ್ ಸ್ಮೋಕ್ ಪಾರ್ಟಿಕಲ್ಸ್, ಹೊಗೆ ಮತ್ತು ಮಂಜಿನಲ್ಲಿ ಆ ಕಣಗಳು ಕೆಂಪು ಬಣ್ಣವನ್ನು, ರೆಡ್ ಕಲರನ್ನು ಸ್ಕ್ಯಾಟರ್ ಮಾಡಲ್ಲ. ಸೊ ಹಾಗಾಗಿ ದೂರದಲ್ಲಿ ಕೂಡ ಅದು ಕೆಂಪಾಗಿಯೇ ಕಾಣುತ್ತೆ. ಸೊ ಹಾಗಾಗಿ ಇದು ಕೆಂಪಾಗಿಯೇ ಇರುತ್ತೆ. ಸರಿ, ಸೊ ಇದು ಈ ಲೆಸನಿನ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದರ ಒನ್ ಶಾರ್ಟ್ ವೀಡಿಯೋನ ನೋಡಬೇಕಿದ್ರೆ ನಾವು ಲಿಂಕ್ ಹಾಕ್ತೇವೆ. ಅದರಲ್ಲಿ ನಾವು ಎಲ್ಲ ಟಾಪಿಕ್ಸನ್ನು ಇನ್ ಡೆಪ್ತಲ್ಲಿ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು. ಈ ವಿಡಿಯೋಗೆ ಬೇಕಾದ ನೋಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅದನ್ನು ಪ್ಲೀಸ್ ಹೋಗಿ ನೋಡಿ, ಡೌನ್ಲೋಡ್ ಮಾಡಿ. ನಿಮಗೆ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ತುಂಬ ವ್ಯೂವರ್ಸ್ ನಮ್ಮ ವೀಡಿಯೋ ನೋಡ್ತಾರೆ, ಅದೇ ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ಹೋಗಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಪ್ರೋತ್ಸಾಹ ತೋರಿಸಿ. ಸದ್ಯಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡುವ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಧನ್ಯವಾದಗಳು.